ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 569ನೇ ಕಂತಿಗೆ ನಿಮಗೆ ಸ್ವಾಗತ. ಇರಾನ್, ಇಸ್ರೇಲ್, ಅಮೇರಿಕಾದ ಯುದ್ಧವನ್ನು ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ. ರಕ್ತಪಾತ ಆಗ್ತಾ ಇದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಭಾರತದಲ್ಲಿ ಒಂದು ಯುದ್ಧ ನಡೀತಾ ಇದೆ. ಇದು ಭಾರತ ಸರ್ಕಾರವೇ ಭಾರತದ ಅತ್ಯಂತ ಅಲಕ್ಷಿತ ಮತ್ತು ದಮನಿತ ಸಮುದಾಯಗಳ ಮೇಲೆ ಪರೋಕ್ಷವಾಗಿ ನಡೆಸ್ತಿರುವಂಥ ಒಂದು ಯುದ್ಧ. ಆ ಯುದ್ಧಕ್ಕೆ ಸಮಗ್ರ ತೀವ್ರ ಮತಪಟ್ಟಿ ಪರಿಷ್ಕರಣೆ SIR ಅಂತ ಒಂದು ಹೆಸರಿಟ್ಟಿದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅಂತೇಳಿ ತಾವು ಪತ್ರಿಕೆಗಳಲ್ಲೆಲ್ಲ ನೋಡಿರ್ತೀರಿ. ಈ ಒಂದು ಅಗ್ನಿ ಪರೀಕ್ಷೆ ಮತ್ತು ಯುದ್ಧ ಏನು ಈ ದೇಶದ ದಮನಿತ ಜನರ ಮೇಲೆ ನಡೀತಾ ಇದೆ, ಇದು ಕೇವಲ ಮತಪಟ್ಟಿ ಪರಿಷ್ಕರಣೆ ವಿಷಯಕ್ಕೆ ನಡೀತಿರೋದಲ್ಲ. ಮತಪಟ್ಟಿ ಪರಿಷ್ಕರಣೆ ಈ ದೇಶದಲ್ಲಿ ಮೊದಲನೇ ಚುನಾವಣೆ ಏನು 1951ರಲ್ಲಿ ನಡೀತು, ಆಗ್ಲಿಂದಲೂ ಕಾಲಕ್ಕೆ ಆಗ್ತಾನೆ ಬರ್ತಿದೆ. ವಿಷಯ ಅದಲ್ಲ. ಆದರೆ ಆ ನೆಪದಲ್ಲಿ ಈ ದೇಶದಲ್ಲಿರುವ ಅತ್ಯಂತ ವಂಚಿತ ದಮನಿತ ಜನಸಮುದಾಯಗಳ ಹತ್ರ ಸರ್ಕಾರ ಕೇಳುವ ದಾಖಲೆಗಳಿಲ್ಲ ಅಂದರೆ ಅವರನ್ನು ನಾಗರಿಕರೇ ಅಲ್ಲ ಅಂಥೇಳಿ ಘೋಷಣೆ ಮಾಡಿ ಅವ್ರನ್ನ ಮತಪಟ್ಟಿಯಿಂದ ಮಾತ್ರವಲ್ಲದೆ ನಿಧಾನಕ್ಕೆ ನಾಗರಿಕತ್ವದಿಂದಲೇ ಅವ್ರನ್ನ ಕಿತ್ತಾಕಿ ಯಾವುದೇ ಬಗೆಯ ಸರ್ಕಾರಿ ಸೌಲಭ್ಯಗಳಿಗಾಗಲಿ ಘನತೆಯಿಂದ ಬದುಕುವ ಹಕ್ಕನ್ನಾಗಲಿ ನಿರಾಕರಿಸುವಂತಹ ಒಂದು ಬೃಹತ್ ಯುದ್ಧವನ್ನು ಮೋದಿ ಸರ್ಕಾರ ತನ್ನ ಕೈಗೊಂಬೆ ಚುನಾವಣಾ ಆಯೋಗದ ಮೂಲಕ ಮಾಡ್ತಾ ಇದೆ. ಇದು ಮೊದಲು ಶುರುವಾದದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2025ರ ಜೂನ್ನಲ್ಲಿ ಬಿಹಾರದಲ್ಲಿ ಚುನಾವಣೆಗೆ ಮುಂಚೆ ಶುರುವಾಯಿತು. SIR ಪ್ರಕ್ರಿಯೆ ಅಲ್ಲಿ ಮಾಡಿ ಮುಗಿಯೋ ಅಷ್ಟೊತ್ತಿಗೆ ಸುಮಾರು ಒಂದು 65 ಲಕ್ಷ ಜನರು ಅಲ್ಲಿ ಇವತ್ತು SIRನಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದಾರೆ, ಅರ್ಥಾತ್ ನಾಗರಿಕತ್ವವನ್ನು ಕಳ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಎರಡನೇ ಹಂತದಲ್ಲಿ 9 ರಾಜ್ಯಗಳು ಮತ್ತು 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ನಡೀತು. ಉತ್ತರ ಪ್ರದೇಶ ಬಿಟ್ಟಂತೆ ಮಿಕ್ಕಂತೆ ಮತ್ತು ಪಶ್ಚಿಮ ಬಂಗಾಳ ಇವೆರಡನ್ನು ಬಿಟ್ಟಂತೆ ಉಳಿದ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಮೊದಲ ಕರಡು ಪಟ್ಟಿ ಅನೌನ್ಸ್ ಆಗಿದೆ. ಒಟ್ಟಾರೆಯಾಗಿ ಸುಮಾರು 6.5 ಕೋಟಿ ಜನರಷ್ಟು ಈ ಮತಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಯಾರಿವರು 6.5 ಕೋಟಿ ಜನ? ಯಾತಕ್ಕಾಗಿ SIR ಮಾಡ್ತಿದ್ದಾರೆ? SIR ಮಾಡಿದ್ದಕ್ಕೆ ಇವರು ಹೇಳ್ತಿರುವಂಥ ಕಾರಣ ಏನಪ್ಪ ಅಂತಂದರೆ, ಬಾಂಗ್ಲಾದೇಶದಿಂದ 16 ಕೋಟಿ ಜನ ಅಕ್ರಮ ನುಸುಳುಕೋರರು ಬಂದ್ಬಿಟ್ಟಿದ್ದಾರೆ. ಈ ಥರ ವಿದೇಶಿಯರು ಹೆಚ್ಚಾಗಿರೋ ಅವ್ರು ಬಂದು ಭಾರತದಲ್ಲಿ ಯಾರ ಆಳ್ವಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡುವಂಥದ್ದು ಒಂದು ದೇಶ ಉಳಿಯೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ಹೊರಹಾಕುವುದಕ್ಕೋಸ್ಕರ SIR ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಹಾಗಾದರೆ 6.5 ಕೋಟಿ ಜನ ಇವರು ಅಕ್ರಮ ವಲಸಿಗರ. ಈ 6.5 ಕೋಟಿ ಜನರಲ್ಲಿ ಅಬ್ಬಬ್ಬ ಅಂತಂದರೆ 1 ಕೋಟಿಯಷ್ಟು ಮುಸ್ಲಿಮರು ಇರ್ಬೋದು. ಆ ಮುಸ್ಲಿಮರೆಲ್ಲರೂ ಕೂಡ ಬಹುಪಾಲು 100ಕ್ಕೆ 99.99 ಭಾಗನೂ ಕೂಡ ಭಾರತೀಯ ಮುಸ್ಲಿಮರೇ ಆಗಿರ್ತಾರೆ. ಉಳಿದಂತೆ 5 ಕೋಟಿ ಜನ ನಾನ್ ಮುಸ್ಲಿಮ್ಸ್. ಯಾರವರೆಲ್ಲ? ದಲಿತರು, ಆದಿವಾಸಿಗಳು, ಟ್ರಾನ್ಸ್ಜೆಂಡರ್ಸು, ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋರು, ಯಾವುದೇ ದಾಖಲೆಗಳಿಲ್ದಿರೋರು, ಆದಿವಾಸಿಗಳು. ಅಂದರೆ ಕಳೆದ 77 ವರ್ಷದಿಂದ ಈ ದೇಶ ಯಾರನ್ನು ಅತ್ಯಂತ ಅಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಬದುಕುವ ಹಕ್ಕನ್ನು ನಿರಾಕರಿಸಿದ್ರೋ ಅವ್ರಿಗಿವತ್ತು ನಾಗರಿಕತ್ವ ಹಕ್ಕನ್ನು ಕೂಡ ನಿರಾಕರಿಸುವಂತಹ ಬೃಹತ್ತಾದಂಥ ಹೊರಗಟ್ಟುವ ಕಾರ್ಯಕ್ರಮ, ಒಂದು ಯುದ್ಧ ಪ್ರಾರಂಭ ಆಗಿದೆ. ತಮ್ಮ ಪರದೆಯ ಮೇಲೆ ಒಂದು ಕೋಷ್ಟಕ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಏನು 12 ರಾಜ್ಯಗಳಲ್ಲಿ ಈ SIR ಮಾಡಿ ಮುಗ್ದಿದೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅಂಥೇಳಿ. ಉತ್ತರ ಪ್ರದೇಶದಲ್ಲಿ ಒಟ್ಟು 15.44 ಕೋಟಿ ಜನ SIR ಮಾಡುವುದಕ್ಕೆ ಮುಂಚೆ ಅಲ್ಲಿ ಮತಪಟ್ಟಿನಲ್ಲಿದ್ದರೆ ಈಗ ಅಲ್ಲಿ ಕೇವಲ 12.55 ಕೋಟಿ ಜನ ಮಾತ್ರ ಉಳ್ಕೊಂಡಿದ್ದಾರೆ. ಮೊದಲನೇ ಪಟ್ಟಿ ಅನೌನ್ಸ್ ಆದಾಗ, ಕರಡು ಪಟ್ಟಿ ಅನೌನ್ಸ್ ಆದಾಗ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಚುನಾವಣೆಯಿಂದ ಚುನಾವಣೆಗೆ ಮತದಾರರ ಸಂಖ್ಯೆ ಜಾಸ್ತಿ ಆಗಬೇಕು. ಯಾಕಂದರೆ 18 ವರ್ಷ ತುಂಬಿದ ಯುವಕರು ಮತದಾನದ ಹಕ್ಕನ್ನು ಪಡ್ಕೊಂಡು ಮತಪಟ್ಟಿಗೆ ಬರ್ತಾರೆ. ಒಟ್ಟಾರೆ ಜನಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ಮತದಾರರು ಜಾಸ್ತಿ ಆಗಬೇಕು. ಆದರೆ ವಿಚಿತ್ರವಾಗಿ ನಮ್ಮ ದೇಶದಲ್ಲಿ ಮಾತ್ರ, ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ 15.44 ಕೋಟಿ ಅಂತಂದರೆ ಸುಮಾರು 2.9 ಕೋಟಿ ಜನ ಹೊರದಬ್ಬಿದ್ದಾರೆ. ತಮಿಳುನಾಡಿನಲ್ಲಿ 6.41 ಕೋಟಿ ಜನ SIR ಆಗುವುದಕ್ಕೆ ಮುಂಚೆ ಇದ್ದರೆ ಈಗ ಅಲ್ಲಿ ಸುಮಾರು 98 ಲಕ್ಷ ಜನ, ಹತ್ತತ್ರ 1 ಕೋಟಿ ಜನ ಮತಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಗುಜರಾತಲ್ಲಿ ಸುಮಾರು 73 ಲಕ್ಷ. ವೆಸ್ಟ್ ಬೆಂಗಾಲ್ ಅಂತೂ, ಪಶ್ಚಿಮ ಬಂಗಾಳ ಇನ್ನೊಂದು ವಿಚಿತ್ರವಾದದ್ದು. ಅಲ್ಲಿ ಸುಮಾರು ಒಂದು 58 ಲಕ್ಷ ಜನ ಪ್ರಾಥಮಿಕವಾಗಿ ಪಟ್ಟಿಯಿಂದ ಹೊರಗುಳಿದರೆ, ಅದಾದ ನಂತರದಲ್ಲಿ 1,30,00,000 ಜನರಿಗೆ ವಿಚಿತ್ರ ಷರತ್ತುಗಳನ್ನ ಹಾಕಿ ನೋಟಿಸ್ ಕಳಿಸಿದ್ದಾರೆ. ಸುಮಾರು 60 ಲಕ್ಷ ಜನರು ನಾಗರಿಕರ ಮತದಾರರ ಅನ್ನುವಂಥದ್ದು ಇವತ್ತಿಗೂ ಕೂಡ ಅಲ್ಲಿ
ಬೇರೆ ಬೇರೆ ಜುಡಿಷಿಯಲ್ ಆಫೀಸರ್ ಕೆಳಗಡೆ ಅಡ್ಜುಡಿಕೇಶನ್ ಅಂದರೆ ನ್ಯಾಯ ವಿಚಾರಣೆ ನಡೀತಾ ಇದೆ. ಅವ್ರದ್ದು ಏನಾಗುತ್ತೆ ಮತದಾನದ ಹಕ್ಕು ಅನ್ನೋದು ತಿಳ್ಕೊಳ್ಳೋದಕ್ಕೆ ಮುಂಚೆನೇ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಿದೆ. ರಾಜಸ್ಥಾನದಲ್ಲಿ 44 ಲಕ್ಷ, ಮಧ್ಯಪ್ರದೇಶದಲ್ಲಿ ಹೆಚ್ಚು ಕಡಿಮೆ 43 ಲಕ್ಷ, ಹೀಗೆ ಲಕ್ಷ ಲಕ್ಷ ಜನ ಮತಪಟ್ಟಿಯಿಂದ ಹೊರಗೆ ಹಾಕಲ್ಪಡ್ತಾ ಇದ್ದಾರೆ. ಇಂಥ ಒಂದು SIR ಸಾರಾಂಶದಲ್ಲಿ ಇದರ ಉದ್ದೇಶವೇ ಅರ್ಹ ಮತದಾರರನ್ನು ಒಳಗೊಳ್ಳುವುದಕ್ಕಿಂತ ಜಾಸ್ತಿ ಅರ್ಹ ಮತದಾರರು ಯಾರಿದ್ದಾರೆ, ಯಾರು ಈ ಸರ್ಕಾರಕ್ಕೆ ಬೇಡವೋ ಅವರನ್ನು ಮತಪಟ್ಟಿಯಿಂದ ಹೊರಹಾಕುವ ಉದ್ದೇಶದಿಂದ ಮಾಡಲಾಗ್ತಿದೆ. ಹೆಂಗೆ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಾವೀಗಾಗಲೇ 2-3 ಹಂತದ ವಿಡಿಯೋಗಳನ್ನು ಮಾಡಿದ್ದೀವಿ, ತಾವು ನೋಡಿರ್ತೀರಿ ಅದನ್ನು. ಈಗ ಅಂಥ SIR ಏಪ್ರಿಲ್ನಿಂದ ಕರ್ನಾಟಕಕ್ಕೆ ಬರಲಿದೆ. ಕರ್ನಾಟಕದಲ್ಲಿ SIR ಬರುವ ಕಾಲದಲ್ಲಿ ನಾವು ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ, ಕರ್ನಾಟಕಕ್ಕೆ SIR ಬೇಕಾ? ಅದು ಕೂಡ SIRನ ಎಲ್ಲ ರಾಜ್ಯಗಳಲ್ಲೇ ಮಾಡ್ದಂಗೆ ಅತ್ಯಂತ ತರಾತುರಿನಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಿಹಾರದಲ್ಲಿ ಯಾಕೆ ಮಾಡಿದ್ರು? ಜೂನ್ನಲ್ಲಿ, ನವೆಂಬರ್ನಲ್ಲಿ ಚುನಾವಣೆ ಇತ್ತು. ಯಾಕೆ ಇದ್ದಕ್ಕಿದ್ದಾಗೆ 12 ರಾಜ್ಯಗಳಲ್ಲಿ ಶುರು ಮಾಡಿದ್ರು? ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಚುನಾವಣೆ ಇತ್ತು. ಕರ್ನಾಟಕದಲ್ಲಿ ಚುನಾವಣೆ ನಡೆಯುವುದಕ್ಕೆ ಇನ್ನೂ 2.5 ವರ್ಷ ಇದೆ. ಅಷ್ಟು ಮಾತ್ರ ಅಲ್ದಿರ ನಿರ್ದಿಷ್ಟವಾಗಿ ಈ SIR ಮಾಡುವುದಕ್ಕೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವುದಕ್ಕೆ ಚುನಾವಣಾ ಆಯೋಗಕ್ಕೆ ಸಾಂವಿಧಾನಿಕ ಅಧಿಕಾರ ಇದೆಯಾ ಅನ್ನುವ ಪ್ರಮುಖವಾದಂಥ ಪ್ರಶ್ನೆ ಇದೆ. ಯಾಕಂದರೆ ಮತಪಟ್ಟಿ ಪರಿಷ್ಕರಣೆ ಅನ್ನುವಂಥದ್ದು ತನ್ನಂತೆ ತಾನೇ ಚುನಾವಣಾ ಆಯೋಗದ ಕರ್ತವ್ಯ. ಆರ್ಟಿಕಲ್ 324 ಸಂವಿಧಾನದಲ್ಲಿ ನಿರ್ದಿಷ್ಟವಾಗಿ ಲೋಕಸಭೆ ಮತ್ತು ವಿಧಾನಸಭೆಗೆ ನಡೆಯುವಂತಹ ಚುನಾವಣೆಗಳ ಉಸ್ತುವಾರಿ, ಮಾರ್ಗದರ್ಶನ ಹಾಗೂ ನಿರ್ದೇಶನ ಮತ್ತು ಮತಪಟ್ಟಿ ತಯಾರಿಕೆ ಇವೆಲ್ಲಕ್ಕೂ ಕೂಡ ಸಂಪೂರ್ಣ ಪರಮಾಧಿಕಾರವನ್ನು ಚುನಾವಣಾ ಆಯೋಗಕ್ಕೆ ನೀಡುತ್ತೆ. ಅದಕ್ಕಾಗಿ ಚುನಾವಣಾ ಆಯೋಗ ಕಾಲಕಾಲಕ್ಕೆ ಪ್ರಧಾನವಾಗಿ 4 ಥರ ಪರಿಷ್ಕರಣೆ ಮಾಡ್ತಾ ಇತ್ತು. ಅದನ್ನು ಮೊದಲು ಸಮರಿ ರಿವಿಷನ್ ಅಂತ ಕರಿತಿದ್ರು, ಸಮಗ್ರ ಪರಿಷ್ಕರಣೆ, ಇಂಟೆನ್ಸಿವ್ ರಿವಿಷನ್ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಸಮ್ಮರಿ ರಿವಿಷನ್ ವಿಶೇಷ ಸಮಗ್ರ ಪರಿಷ್ಕರಣೆ, ಪಾರ್ಟ್ಲಿ ಸಮ್ಮರಿ ಪಾರ್ಟ್ಲಿ ಇಂಟೆನ್ಸಿವ್ ರಿವಿಷನ್, ಭಾಗಶಃ ತೀವ್ರ ಮತ್ತು ಭಾಗಶಃ ಸಮಗ್ರ ಪರಿಷ್ಕರಣೆ ಅಂತ 4 ಬಗೆಯ ಪರಿಷ್ಕರಣೆಗಳನ್ನು ಮಾತ್ರ ಆರ್ಟಿಕಲ್ 324 ಇರ್ಬೋದು, ಅಥವಾ 1950 ಪ್ರಜಾಪ್ರತಿನಿಧಿ ಕಾಯ್ದೆ ಇರ್ಬೋದು, ಅಥವಾ 1960 ಮತಪಟ್ಟಿ ಪರಿಷ್ಕರಣಾ ನಿಯಮಗಳೇನಿದ್ದಾವೆ ಅವೆಲ್ಲವೂ ಕೂಡ ಹೇಳಿರುವಂಥದ್ದು ಸಾರಾಂಶದಲ್ಲಿ ಈ 4 ಬಗೆಯ ಪರಿಷ್ಕರಣೆಗಳನ್ನು ಮಾತ್ರ. ಈ 4 ಬಗೆಯ ಪರಿಷ್ಕರಣೆಗಳಲ್ಲಿ ಏನು ಮಾಡ್ತಾರೆ? ಸಾರದಲ್ಲಿ 2, ಒಂದು ಸಮರಿ ರಿವಿಷನ್ ಅಂದರೆ ಸಮಗ್ರ ಪರಿಷ್ಕರಣೆ, 2ನೇ ತೀವ್ರ ಪರಿಷ್ಕರಣೆ. ಸಮರಿ ಪರಿಷ್ಕರಣೆ ಅಂದರೆ ಸಮಗ್ರ ಪರಿಷ್ಕರಣೆಯಲ್ಲಿ ಏನು ಮಾಡ್ತಾರೆ? ಎಲೆಕ್ಷನ್ ಆಯೋಗದಲ್ಲಿ ಫಾರಂ ನಂಬರ್ 6, ಫಾರಂ ನಂಬರ್ 7, ಫಾರಂ ನಂಬರ್ 8 ಅಂತ 3 ಇದ್ದಾವೆ. ಫಾರಂ ನಂಬರ್ 6 ಅಂದರೆ ಹೊಸದಾಗಿ 18 ವರ್ಷ ತುಂಬಿದವರು ನನಗೆ ಮತಪಟ್ಟಿಯ ಮತದಾನದ ಹಕ್ಕು ಕೊಡಿ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡುವಂಥದ್ದು. ಫಾರಂ ನಂಬರ್ 7 ಅದರ ಬಗ್ಗೆ ತನ್ನ ಬಗ್ಗೆ ಅಥವಾ ಇತರರ ಬಗ್ಗೆ ಹಕ್ಕನ್ನು ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಫಾರಂ ನಂಬರ್ 7, ಅದು ವಿಸ್ತೃತವಾದಂಥ ದುರುಪಯೋಗ ಈಗ ಆಗ್ತಿದೆ, ಅದರ ಬಗ್ಗೆ ಮುಂದೆ ಮಾತಾಡೋಣ. ಫಾರಂ ನಂಬರ್ 8 ನಾನು ಹಿಂದಿನ ಚುನಾವಣೆಯಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದು ಇವತ್ತು ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ ನನ್ನ ಮತಕ್ಷೇತ್ರವನ್ನು ಬದಲಾಯಿಸಿದರೆ ಅಲ್ಲಿ ನನ್ನನ್ನು ಕಿತ್ತಾಕಿ ಇಲ್ಲಿ ಸೇರಿಸೋದಕ್ಕೆ ಹಾಕುವಂಥದ್ದು. ಸೊ ಇದನ್ನು ಆಧರಿಸಿ ಸಮರಿ ರಿವಿಷನ್ ಅಂದರೆ ಸಮಗ್ರ ಪರಿಷ್ಕರಣೆಯನ್ನು ಮಾಡ್ತಾ ಇದ್ರು. ತೀವ್ರ ಪರಿಷ್ಕರಣೆ ಅಂತಂದರೆ ಚುನಾವಣಾ ಆಯೋಗದ ಅಧಿಕಾರಿಗಳೇ ಪ್ರತಿಯೊಂದು ಮನೆಗೆ ಬಂದು ಹಳೆಯ ಮತಪಟ್ಟಿಯನ್ನು ಕೈನಲ್ಲಿ ಹಿಡ್ಕೊಂಡ್ಬಂದು ಮನೆಯ ಯಜಮಾನ ಅಥವಾ ಮನೆಯ ವಯಸ್ಕರನ್ನು ಮುಂದಿಟ್ಕೊಂಡು ತಾವು ಕೊಟ್ಟಿರುವಂತಹ ವಿವರಗಳು ಸರಿ ಇದೆಯಾ ಅಂತ ಪ್ರತಿ ಮನೆಗೆ ಹೋಗಿ ಅವ್ರು ಹೇಳಿದ್ದನ್ನು ಬರ್ಸ್ಕೊಂಡು ಬರುವಂಥದ್ದು. ಇವೆರಡರಲ್ಲೂ ಕೂಡ ಚುನಾವಣಾ ಆಯೋಗ ಕೇಳ್ತಾ ಇದ್ದಿದ್ದು ನಮ್ಮಿಂದ ಮಾಹಿತಿಗಳು ಕೇವಲ 2-3 ವಿಷಯಗಳ ಬಗ್ಗೆ ಮಾತ್ರ. 18 ವರ್ಷ ತುಂಬಿದೆಯಾ? ಹೋದ ಚುನಾವಣೆಗೂ ಈ ಚುನಾವಣೆಗೂ ನಡುವೆ ನಿಮ್ಮಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರಾ? ಹಾಗೂ ನಿಮ್ಮ ವಸತಿ, ಆರ್ಡಿನರಿ ರೆಸಿಡೆನ್ಸ್ ಅಂತ ಏನಂತಾರೆ, ಅದು ಹೋದ ಚುನಾವಣೆಯಿಂದ ಈ ಚುನಾವಣೆಗೆ ಬದಲಾಗಿದೆಯಾ? ವಯಸ್ಸು, ವಸತಿ, ಇವೆರಡನ್ನು ಬಿಟ್ಟರೆ ನಾಗರಿಕತ್ವವನ್ನು ಪರಿಶೀಲನೆ ಯಾವತ್ತೂ ಮಾಡಿರಲಿಲ್ಲ. ಆ ಅಧಿಕಾರವೇ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಇದುವರ ತನಕ ಈ ದೇಶದಲ್ಲಿ 1951ಕ್ಕೆ ಪ್ರಾರಂಭಗೊಂಡು 18 ಲೋಕಸಭಾ ಚುನಾವಣೆಗಳಾಗಿದ್ದಾವೆ. ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲೂ ಕೂಡ 15ರಿಂದ 17 ವಿಧಾನಸಭಾ ಚುನಾವಣೆಗಳಾಗಿದ್ದಾವೆ. ಆಗ ಯಾವಾಗಲೂ ಕೂಡ ಮಾಡದಂತಹ ನಾಗರಿಕತ್ವ ಪರಿಶೀಲನೆ, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂಥದ್ದು ಎಲ್ಲಿಂದ ಬಂತು, ಯಾತಕ್ಕೆ ಬಂತು, ಆ ಅಧಿಕಾರ ಇದೆಯಾ? ಇದರ ಬಗ್ಗೆ ಅಲ್ಲಿ ಏನೇನು ಇವರು ಕ್ರಮಗಳನ್ನು ಅನುಸರಿಸ್ತಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಇದರ ಬಗ್ಗೆ ದಾವೆಯನ್ನು ಹೂಡಲಾಯಿತು. ಇವತ್ತು ಕೂಡ ಆ ದಾವೆಯ ವಿಚಾರಣೆ ನಡೀತಾ ಇದೆ.
ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ನೀವು ಯಾತಕ್ಕಾಗಿ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಮತ್ತು ಜ್ಯೋತಿರ್ಮಯ ಬಾಗ್ಚಿ ಅವರು, ಆವಾಗವಾಗ ವಿಪುಲ್ ಪಂಚೋಲಿ ಅವರು ಕೂಡ ಅದರಲ್ಲಿ ಕೂತ್ಕೊಳ್ತಾರೆ. ಈ ಪೀಠದಲ್ಲಿ ಮುಂದೆ ಚುನಾವಣಾ ಆಯೋಗದ ಸೀನಿಯರ್ ವಕೀಲರಾದಂಥ ರಾಕೇಶ್ ದ್ವಿವೇದಿಯವರನ್ನ ಜನವರಿ 22ನೇ ತಾರೀಕು ಪ್ರಶ್ನೆ ಮಾಡ್ತಾರೆ. 2026 ಜನವರಿ 22ನೇ ತಾರೀಕು SIR ಮಾಡುವಂತಹ ತುರ್ತು ಏನು ಬಂದಿದೆ? ವಲಸೆ ಜಾಸ್ತಿ ಆಗಿದೆ, ನಗರೀಕರಣ ಜಾಸ್ತಿ ಆಗಿದೆ. ವಲಸೆ ಎನ್ನುವಂಥದ್ದು ನಮ್ಮ ದೇಶದಲ್ಲಿ ಸಾಂವಿಧಾನಿಕ ಅಪರಾಧ ಅಲ್ಲ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಾನು ಕೂಲಿ ಮಾಡುವುದಕ್ಕೆ ವಲಸೆ ಹೋಗಿ ನಾನಲ್ಲಿ ಬದುಕುವುದು ನನ್ನ ಹಕ್ಕು. ನನ್ನ ಮತದಾನ ನನ್ನ ವಾಸಸ್ಥಾನವನ್ನು ನನ್ನ ಮೂಲ ಸ್ಥಾನದಿಂದ ಬದಲಾಯಿಸಿದರೆ ನನ್ನ ವಾಸಸ್ಥಾನ ಬದಲಾಯಿಸ್ತದೆ. ನನ್ನ ಮತದಾನದ ಹಕ್ಕು ಈ ರಾಜ್ಯಕ್ಕೆ ಬರುತ್ತೆ ಹೊರತು ನನ್ನ ಮತದಾನ ನನ್ನ ಮೂಲ ರಾಜ್ಯದಲ್ಲೇ ಇರುತ್ತೆ. ಅದಲ್ಲವಲ್ಲ ಅಂತಂದರೆ, ಇಲ್ಲ ಸ್ವಾಮಿ, ಅಕ್ರಮ ವಲಸಿಗರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಲ್ಲಿ ಅಕ್ರಮ ವಲಸಿಗರು ಜಾಸ್ತಿ ಆಗಿರುವುದಕ್ಕೆ ಅಧ್ಯಯನ ಪೂರ್ಣವಾದಂಥ ಅಂಕಿಅಂಶಗಳು ಎಲ್ಲಿದ್ದಾವೆ? ಹಾಗೂ ಯಾತಕ್ಕಾಗಿ SIR ಮಾಡ್ತೀವಿ ಅಂತಂದ್ಬಿಟ್ಟು ನೀವು ಹೇಳ್ತಿದ್ದೀರಿ, ಇದಕ್ಕಾಗಿ SIR ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ನೀವು ಎಲ್ಲೂ ಕೂಡ ಹೇಳೇ ಇಲ್ವಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಬಾಗ್ಚಿ ಅವರು ಬಹಳ ಸ್ಪಷ್ಟವಾಗಿ ರಾಕೇಶ್ ದ್ವಿವೇದಿ ಅರ್ಥಾತ್ ಚುನಾವಣಾ ಆಯೋಗ ಅರ್ಥಾತ್ ಮೋದಿ ಸರ್ಕಾರಕ್ಕೆ ಕೇಳ್ತಾರೆ. ದ ಹಿಂದೂ ಪತ್ರಿಕೆ ಜನವರಿ 22ನೇ ತಾರೀಕು ಇದರ ಬಗ್ಗೆ ವಿವರವಾದಂಥ ವರದಿ ಮಾಡಿತ್ತು. ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಆ ಚರ್ಚೆ ಹೀಗೆ ನಡೆಯುತ್ತೆ. ಆರ್ ಯು ಡಿಫೆಂಡಿಂಗ್ ದಟ್ ಎ ಸ್ಪೆಷಲ್ ರಿವಿಷನ್ ಕ್ಯಾನ್ ಗೋ ಇನ್ ಟು ದಿ ಎಫೆಕ್ಟ್ ಆಫ್ ಇಲ್ಲಿಗಲ್ ಇಮಿಗ್ರೇಷನ್? ಇಫ್ ಸೋ ದಟ್ ಈಸ್ ನಾಟ್ ಕ್ಲಿಯರ್. ಜಸ್ಟಿಸ್ ಬಾಗ್ಚಿ ಅವರು ಹೇಳ್ತಿದ್ದಾರೆ, ಹಾಗಾದ್ರೆ ನೀವು ಹೇಳ್ತಿರೋದೇನು? SIR ಅನ್ನೋದನ್ನು ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚುವುದಕ್ಕಾಗಿ ಮಾಡ್ತಿದ್ದೀನಿ ಅಂತ ನೀವು ಹೇಳ್ತಿದ್ದೀರಾ, ಆದರೆ ನಿಮ್ಮ ನೋಟಿಫಿಕೇಶನಲ್ಲಿ ಅದು ಸ್ಪಷ್ಟ ಇಲ್ವಲ್ಲ. ಅದಕ್ಕೆ ಇವರು ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ, ಮಿಸ್ಟರ್ ದ್ವಿವೇದಿ said the other reasons given in the SIR notification was more than sufficient to hold an SIR. He clarified that SIR, being a legislative in character, must also take into consideration the 2003 amendments made in the citizenship law. ಈಗ ನಾವೇನು ನೋಟಿಫಿಕೇಶನ್ ಕೊಟ್ಟಿದ್ದೀವಿ ಅದೇ ನಮಗೆ SIR ಮಾಡುವುದಕ್ಕೆ ಸಮರ್ಥನೆ ಕೊಡ್ತದೆ. ಅಷ್ಟು ಮಾತ್ರ ಅಲ್ದಿರ ಈ SIR 2000, ದಯವಿಟ್ಟು ಗಮನ ಕೊಟ್ಟು ಕೇಳಬೇಕು, ಇದು ಬಹಳ ಮುಖ್ಯವಾದಂಥ ವಿಷಯವನ್ನು ಏನು ಗುಟ್ಟಾಗಿ ಮಾಡ್ತಾ ಇತ್ತು ಚುನಾವಣಾ ಆಯೋಗ. ಇದನ್ನು ಬಹಿರಂಗವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಮೂಲಕ ಅಂದರೆ ತಾವೇ ಮುಂದೆ ನಿಂತು ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. 2003ರ ನಾಗರಿಕತ್ವ ಕಾಯ್ದೆಯ ತಿದ್ದುಪಡಿಯ ವಿಷಯವನ್ನು ನಾವಿಲ್ಲಿ ಗಮನದಲ್ಲಿಟ್ಕೋಬೇಕು. ಅಂದರೆ ಇದು ಮತಪಟ್ಟಿ ವಿಷಯ ಅಲ್ಲ, ನಾಗರಿಕತ್ವ ಕಾಯ್ದೆಯ ಪರಿಶೀಲನೆ ವಿಷಯ. ಮುಂದುವರೆದು ಅತಿ ಮುಖ್ಯವಾಗಿ ಅವರೇನು ಹೇಳ್ತಾರೆ, ದಿಸ್ ಅಮೆಂಡ್ಮೆಂಟ್ ಯಾವುದು 2003ರ ಸಿಟಿಜನ್ಶಿಪ್ ಆ್ಯಕ್ಟ್ನ ಅಮೆಂಡ್ಮೆಂಟು ಕೇಮ್ ಆಫ್ಟರ್ ದಿ ಪ್ರೀವಿಯಸ್ SIR. ಈ ಹಿಂದೆ ನಾವು ಮಾಡಿದ SIR ನಂತರದಲ್ಲಿ ಈ ನಾಗರಿಕತ್ವ ಕಾಯ್ದೆಗೆ ತಿದ್ದುಪಡಿ ಬಂತು. ದಿ ಅಮೆಂಡ್ಮೆಂಟ್ ಹ್ಯಾಡ್ ನೆವರ್ ಬೀನ್ ಅಪ್ಲೈಡ್ ಇನ್ ದಿ ಇಂಟರ್ವೀನಿಂಗ್ ಇಯರ್ಸ್. 2003 ಆದಮೇಲೆ ಈ ತಿದ್ದುಪಡಿಯನ್ನು ಆಧರಿಸಿ, ನಾಗರಿಕತ್ವ ಕಾಯ್ದೆಗೆ ಬಂದಂಥ ತಿದ್ದುಪಡಿಯನ್ನು ಆಧರಿಸಿ ನಾವೆಲ್ಲೂ ಕೂಡ ಪರಿಷ್ಕರಣೆ ಮಾಡಿಲ್ಲ. ರಿವಿಷನ್ ಆಫ್ ಎಲೆಕ್ಟ್ರಲ್ ರೋಲ್ಸ್ ಹ್ಯಾಡ್ ಬೀನ್ ಡನ್ ಅರ್ಲಿಯರ್ ಆನ್ ದಿ ಬೇಸಿಸ್ ಆಫ್ ಸೆಲ್ಫ್ ಡಿಕ್ಲರೇಷನ್ ಆಫ್ ದಿ ಸಿಟಿಜನ್ಶಿಪ್. ಯಾಕಂದರೆ ಆರ್ಟಿಕಲ್ 324 ಯಾವ ಅಧಿಕಾರ ಕೊಡುತ್ತೆ ಚುನಾವಣಾ ಆಯೋಗಕ್ಕೆ? 18 ವರ್ಷ ತುಂಬಿದ ಭಾರತೀಯ ನಾಗರಿಕರಿಗೆ ನೀವು ಮತದಾನದ ಹಕ್ಕನ್ನು ಕೊಡಬೇಕು. ಹಾಗಾದರೆ ಭಾರತೀಯ ನಾಗರಿಕರ ಅಂತ ಅಂದ್ಬಿಟ್ಟು ನೀವು ಕೇಳಬೇಕು. ಕೇಳಿದಾಗ ಇದುವರೆ ತನಕ ಹೆಂಗೆ ಮಾಡ್ತಿದ್ರು? ಸೆಲ್ಫ್ ಡಿಕ್ಲರೇಷನ್ ಆಫ್ ದ ಸಿಟಿಜನ್ಶಿಪ್. ನಾನು ಈ ದೇಶದ ನಾಗರಿಕ ಅಂತ ನಾನೇನು ಅಫಿಡವಿಟಲ್ಲಿ ಹೇಳ್ತೀನಿ ಅದನ್ನು ಆಧರಿಸಿ ನನಗೆ ಮತದಾನವನ್ನು ಕೊಡ್ತಿದ್ರು. ಚುನಾವಣಾ ಆಯೋಗಕ್ಕೆ ಅಷ್ಟೇ ಅಧಿಕಾರ ಇದ್ದದ್ದು. ದಿಸ್ SIR ಆದರೆ ಈಗ ನಾವು ಮಾಡ್ತಿರೋ SIR ಏನಿದೆ, ವಿ ಫೌಂಡ್ was an opportune time to take note of this statutory amendment of 2003 and examine citizenship for the purpose of preparing the electoral roll. ಆದರೆ 2003ರಲ್ಲಿ ಏನು ನಾಗರಿಕತ್ವ ಕಾಯ್ದೆಗೆ ತಿದ್ದುಪಡಿ ಬಂತು, ಆ ತಿದ್ದುಪಡಿ ಹಲವಾರು ಷರತ್ತುಗಳನ್ನು ಹೇಳಿದೆ. ನೀವು ಈ ದೇಶದ ನಾಗರಿಕರು ಅಂತ ಅಂದ್ಬಿಟ್ಟು ನೀವು ಸಾಬೀತು ಮಾಡ್ಕೊಳ್ಬೇಕು ಅಂತಂದರೆ ಕೆಲವು ನಿರ್ದಿಷ್ಟ ದಾಖಲೆಗಳನ್ನು ಕೊಡಬೇಕು. ಸಕಲರು, ಬರೀ ಅಕ್ರಮ ವಲಸಿಗರಲ್ಲ, ಈ ದೇಶದಲ್ಲಿರುವ 140 ಕೋಟಿ ಜನರು ಕೂಡ ಸರ್ಕಾರ ಹೇಳುವ ಈ ನಾಗರಿಕತ್ವ ಕಾಯ್ದೆಯ ತಿದ್ದುಪಡಿ ಅನುಸಾರವಾಗಿ ಸರ್ಕಾರ ಹೇಳುವ ಕೆಲವು ದಾಖಲೆಗಳನ್ನು ಕೊಟ್ಟು ತಾವು ನಾಗರಿಕರು ಅಂತ ಸಾಬೀತು ಮಾಡ್ಕೋಬೇಕು. ಹೀಗಾಗಿ ಇವ್ರು ಹೇಳ್ತಿರೋದೇನು, ವಿ ಫೌಂಡ್ ಇಟ್ ವಾಸ್ ಅನ್ ಆಪರ್ಚೂನ್ ಟೈಮ್ ಟು ಟೇಕ್ ನೋಟ್ ಆಫ್ ದಿ ಸ್ಟ್ಯಾಟ್ಯುಟರಿ ಅಮೆಂಡ್ಮೆಂಟ್ ಆಫ್ 2003 ಅಂಡ್ ಎಕ್ಸಾಮಿನ್ ದಿ ಸಿಟಿಜನ್ಶಿಪ್ ಫಾರ್ ದಿ ಪರ್ಪಸ್ ಆಫ್ ಪ್ರಿಪೇರಿಂಗ್ ದ ಎಲೆಕ್ಟ್ರಲ್ ರೋಲ್. ಈ ಸಂದರ್ಭವನ್ನು ಬಳಸಿಕೊಂಡು ನಾವು ಪ್ರತಿಯೊಬ್ಬರ ನಾಗರಿಕರ ನಾಗರಿಕತ್ವವನ್ನು ಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಹೀಗಾಗಿ ಅನುಮಾನವೇ ಬೇಡ, ಈ SIR ಮಾಡುತ್ತಿರುವುದೇ ಈ ದೇಶದ 145 ಕೋಟಿ ಜನರ ನಾಗರಿಕತ್ವ ಪರಿಶೀಲನೆ ಮಾಡುವುದಕ್ಕೆ. ಹಾಗಾದರೆ ಚುನಾವಣಾ ಆಯೋಗಕ್ಕೆ ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇದೆಯಾ?
ಇದು ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಇದೆ. ನಂತರ ಅದರ ಬಗ್ಗೆ ಈಗಾಗಲೇ ಲಾಲ್ ಬಾಬು ಹುಸೇನ್ ಪ್ರಕರಣ ಅಂತ 1995ರಲ್ಲಿ ಏನು ನಡೀತು, ಆಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅಹಮದಿ ಮತ್ತು ಇನ್ನಿಬ್ಬರು ನ್ಯಾಯಾಧೀಶರ ಸಮ್ಮುಖದಲ್ಲಿ, ಅಂದರೆ ತ್ರಿಸದಸ್ಯ ಪೀಠದ ಎದುರುಗಡೆ, ಹೇಗೆ ಒಬ್ಬ ಸರ್ಕಾರಿ ಅಧಿಕಾರಿ ಯಾವುದೇ ಒಬ್ಬ ವ್ಯಕ್ತಿಯ ನಾಗರಿಕತ್ವವನ್ನು ಪರಿಶೀಲನೆ ಮಾಡುವ ಅಧಿಕಾರವಿಲ್ಲ, ಅದೊಂದು ಟ್ರಿಬ್ಯುನಲ್ ಪ್ರೋಸೆಸ್, ನ್ಯಾಯ ವಿಚಾರಣೆಯ ಪ್ರೋಸೆಸ್ನಲ್ಲಿ ಹೋಗಬೇಕು ಅನ್ನುವಂಥದ್ದು ತುಂಬ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ. ಸೊ ಹೀಗಾಗಿ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದ ಏನು ನಡೀತಿದೆ ಅಂದರೆ, ಚುನಾವಣಾ ಆಯೋಗಕ್ಕೆ ಈ ದೇಶದ ನಾಗರಿಕರ ನಾಗರಿಕತ್ವವನ್ನು, ಅದು ಕೂಡ ಈ ಕೆಲವು ಷರತ್ತುಗಳನ್ನ ಹೇಳ್ತಿದ್ದಾರೆ, ಅದರ ಬಗ್ಗೆ ಮುಂದೆ ಮಾತಾಡೋಣ ಹೇಗಿದ್ರು ಕೂಡ, ಅದನ್ನು ಆಧರಿಸಿ ಪರಿಶೀಲನೆ ಮಾಡುವ ಅಧಿಕಾರ ಇದೆಯಾ? ಸೊ ಈ ಥರ ನೀವು ಪರಿಶೀಲನೆ ಮಾಡಿದಾಗ ಏನಾಗಿದೆ, 6.5 ಕೋಟಿ ಜನ 13 ರಾಜ್ಯಗಳಲ್ಲಿ ನೀವು ಕೇಳುವ ದಾಖಲೆ ಕೊಡಲಿಲ್ಲ ಅನ್ನುವ ಕಾರಣಕ್ಕೆ, ಅದರಲ್ಲಿ ಸುಮಾರು 20% ಜನ ಈಗಾಗಲೇ ಹಲವಾರು 6-8 ಚುನಾವಣೆಗಳಲ್ಲಿ ವೋಟ್ಗಳನ್ನು ಹಾಕಿದ್ದಾರೆ, ಈ ದೇಶದಲ್ಲೇ ಹುಟ್ಟಿ ಬೆಳೆದಿದ್ದಾರೆ. ಆದರೆ ನೀವು ಕೇಳುವ ದಾಖಲೆ ಕೊಡಬೇಕಾಗಿದ್ದ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ, ನೀವು ದಾಖಲೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ದೇಶದಲ್ಲಿ ಶ್ರಮ, ರಕ್ತ, ಬೆವರು ಸುರಿದಂಥ ಜನಕ್ಕೆ ದಾಖಲೆ ಇಲ್ಲ ಅನ್ನೋ ಕಾರಣಕ್ಕೆ 6.5 ಕೋಟಿ ಜನ 13 ರಾಜ್ಯಗಳಲ್ಲಿ, ಉಳಿದ 31 ರಾಜ್ಯಗಳಲ್ಲಿ ಕರ್ನಾಟಕ ಒಳಗೊಂಡು ಮಾಡಿ ಮುಗಿಸಿದ್ರೆ ಏನಿಲ್ಲ ಅಂದರೂ 15-20 ಕೋಟಿ ಜನ, 15-20 ಕೋಟಿ ಜನ ಬೇರೆ ದೇಶಗಳಿಂದ ವಲಸೆ ಬರಕ್ಕೆ ಸಾಧ್ಯವ? ಬಾಂಗ್ಲಾದೇಶದ ಜನಸಂಖ್ಯೆ 18 ಕೋಟಿ, 18 ಕೋಟಿ ಜನರು ಕೂಡ ಬಾಂಗ್ಲಾದೇಶಕ್ಕೆ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ರ? ಯಾವುದಾದ್ರೂ ಒಂದು ದೇಶದಲ್ಲಿ ಆ ಪ್ರಮಾಣದಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತಂದ್ರೆ 3 ಸಾಧ್ಯತೆಗಳು ಮಾತ್ರ ಸಾಧ್ಯ. ಪ್ರಳಯ ಆಗ್ಬಿಟ್ಟಿರ್ಬೇಕು, ಜನಸಂಖ್ಯೆ ಸರ್ವನಾಶ ಆಗೋಗಿರ್ಬೇಕು, ಅಥವಾ ಯುದ್ಧಗಳು ನಡೆದಿರಬೇಕು, ಯುದ್ಧ ನಡೆದು ಲಕ್ಷ ಜನ ಸತ್ತೋಗಿರಬೇಕು, ಅಥವಾ ಬೃಹತ್ ಮಟ್ಟದಲ್ಲಿ ದೇಶಾಂತರ ಹೋಗ್ಬಿಟ್ಟಿರ್ಬೇಕು ವಲಸೆ. ಅದ್ಯಾವುದೂ ನಡೆದಿಲ್ಲ ನಮ್ಮ ದೇಶದಲ್ಲಿ. ಹಾಗಿದ್ದರೂ ಈಗಾಗಲೇ ಅವರು 6.5 ಕೋಟಿ, ಉಳಿದಂತೆ ಅಂದಾಜು ಒಂದು 10-11 ಕೋಟಿ ಜನರನ್ನ, ಅವರೆಲ್ಲರೂ ಕೂಡ ಭಾರತೀಯರೇ, ದಲಿತರು, ಆದಿವಾಸಿಗಳು, ಬಡವರು, ದಾಖಲೆಗಳಿಲ್ಲದ ಬಡವರು. 2019ರಲ್ಲಿ NRCಯನ್ನು ಹೇಗೆ ಮಾಡಿದ್ರು ಇದನ್ನೇ ಆಧರಿಸಿ, ಇದು NRCನೇ, SIR ಅನ್ನು ಬೇರೆ ಹೆಸರಿಟ್ಟಿದ್ದಾರೆ ಅದಕ್ಕೆ. ಸೊ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಲಾಗಿದೆ. ಇದಕ್ಕೆ ಸಾಂವಿಧಾನಿಕತೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮಾಡಲಾಗಿದೆ. ಅದಿನ್ನೂ ಕೂಡ ವಿಚಾರಣೆಯಲ್ಲಿದೆ. ಆ ವಿಚಾರಣೆ ಮುಗಿಬೇಕು. ಇಲ್ಲ, ಸಾಂವಿಧಾನಿಕ ಅಧಿಕಾರವಿಲ್ಲ SIR ಮಾಡುವುದಕ್ಕೆ ಅಂತ ಬಂತು ಅಂತ ಇಟ್ಕೊಳ್ರಿ. ಹಾಗಾದರೆ ಆ SIR ಮಾಡಿ ಹೊರಗುಳಿದಲ್ಪಟ್ರಲ್ಲ ಬಿಹಾರಲ್ಲಿ 65 ಲಕ್ಷ ಜನ, ಅವ್ರಿಗೆ ಅನ್ಯಾಯ ಆಗಲಿಲ್ವಾ? ಹಾಗಾದರೆ ಆ 65 ಲಕ್ಷ ಜನರ ಓಟಿಲ್ಲದೆ ಗೆದ್ದು ಬಂದ್ರಲ್ಲ ಬಿಹಾರದ ಸರ್ಕಾರ, ಅದು ಅಮಾನ್ಯ ಆಗಲ್ವಾ? ಅಥವಾ ಏನು ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಇತ್ಯಾದಿ ರಾಜ್ಯಗಳಲ್ಲಿ ಏನು ಚುನಾವಣೆ ಶುರುವಾಗುತ್ತೆ, ಆ ಚುನಾವಣೆಯಲ್ಲಿ ಇಷ್ಟು ಜನ ಏನು ಹೊರಗಿದ್ದಾರೆ SIR ಪ್ರಕ್ರಿಯೆಯಿಂದಾಗಿ, ಅವರಿಲ್ಲದೆ ಓಟ್ ಹಾಕಿರೋದು ಅಮಾನ್ಯ ಆಗಲ್ವಾ? ಅಥವಾ ಏನು ಇಷ್ಟು ಜನ ಕೋಟಿ ಜನ ಹೊರಗಿದ್ದಾರೆ, ಇವರೆಲ್ಲ 2024ರಲ್ಲೂ ಓಟ್ ಹಾಕಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಇವತ್ತು ನೀವು ಅಮಾನ್ಯರು ಅಂತ ಕರೆದು ಹೊರಗಿಡ್ತಿದ್ದಾರೋ ಅವರ ಓಟಿನಿಂದನೇ ಗೆದ್ದು ಬಂದಿದೆ ಮೋದಿ ಸರ್ಕಾರ. ಹಾಗಿದ್ದಾಗ ಮೋದಿ ಸರ್ಕಾರವು ಅಮಾನ್ಯ ಆಗಲ್ವಾ? ಅಮಾನ್ಯ ನಾಗರಿಕರು, ಅಮಾನ್ಯ ಮತದಾರರು ಹಾಕಿರುವ ಓಟುಗಳು. ಈ ಪ್ರಶ್ನೆಗಳೆಲ್ಲವೂ ಸುಪ್ರೀಂ ಕೋರ್ಟಲ್ಲಿ ಬಗೆಹರಿಬೇಕಿನ್ನ. ಸುಪ್ರೀಂ ಕೋರ್ಟಲ್ಲಿ ಬಗೆಹರಿಯುವುದಕ್ಕೆ ಮುಂಚೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ 2.5 ವರ್ಷ ಚುನಾವಣೆ ಬಾಕಿ ಇರಬೇಕಾದ್ರೆ ಯಾತಕ್ಕಾಗಿ SIR ಮಾಡಬೇಕು ಕರ್ನಾಟಕದಲ್ಲಿ? ಇದು ಅತ್ಯಂತ ಮೂಲಭೂತ ಪ್ರಶ್ನೆ ನಾವು ಕೇಳಲೇಬೇಕಾಗಿರೋದು. ಯಾಕಂದರೆ ಈ SIR ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಇದು ನಾಗರಿಕತ್ವ ಪರಿಶೀಲನೆ. ಅದು ಕೂಡ ನಾಗರಿಕತ್ವವನ್ನು, ಕೆಲವು ದಾಖಲೆಗಳನ್ನು, ನಮ್ಮ ಹತ್ರ ಇರೋ ದಾಖಲೆ ಒಪ್ಕೊಳ್ಳಲ್ಲ, ನಮ್ಮ ಹತ್ರ ಇರೋ ಆಧಾರ್ ಕಾರ್ಡ್ ಒಪ್ಕೊಳ್ಳಲ್ಲ, ನಮ್ಮ ಹತ್ರ ಇರೋವಂಥ ರೇಷನ್ ಕಾರ್ಡ್ ಒಪ್ಪಲ್ಲ, ನಮ್ಮ ಹತ್ರ ಇರೋ ವೋಟರ್ ಕಾರ್ಡ್ ಒಪ್ಪಲ್ಲ, ನಮ್ಮ ಹತ್ರ ಇರೋ ನರೇಗಾ ಕಾರ್ಡ್ ಒಪ್ಪಲ್ಲ. ಅವ್ರು ಹೇಳುವ 11 ಡಾಕ್ಯುಮೆಂಟ್ಗಳು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ಅವುಗಳು ಬಡ ಜನರ ಹತ್ರ ಇರಲ್ಲ. ಅದರ ಅರ್ಥ ಅವರು ಭಾರತೀಯರೇ ಅಲ್ಲ ಅಂತ ಹೆಂಗಾಗುತ್ತೆ? ಸೊ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ SIR ರದ್ದಾಗಬೇಕಾ, ಅಥವಾ SIRನಲ್ಲಿ ಹೆಚ್ಚು ಜನರನ್ನು ಒಳಗೊಳ್ಳುವಂತೆ ಮಾಡಿ ಸಾಧ್ಯವಾದಷ್ಟು ಜನರು ಇದರೊಳಗಡೆ ಸೇರ್ಕೊಳ್ಳುವಂತೆ ಮಾಡಬೇಕಾ? ಇದು ಅತ್ಯಂತ ಪ್ರಮುಖ ಪ್ರಶ್ನೆಯಾಗಿ ಮುಂದೆ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ವಿರೋಧ ಪಕ್ಷಗಳು ಅಧಿಕಾರದಲ್ಲಿದ್ದಾವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೋಲಿಸಿದರೆ, ಕರ್ನಾಟಕದ ಕಾಂಗ್ರೆಸ್ಸಿಗೆ ಹೋಲಿಸಿದರೆ ಸಾಪೇಕ್ಷವಾಗಿ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವ DMK ಪಕ್ಷಕ್ಕೂ ಹಾಗೂ ಕೇರಳದಲ್ಲಿರುವ ಕಮ್ಯುನಿಸ್ಟ್ ಪಕ್ಷಕ್ಕೂ, ಕಾಂಗ್ರೆಸ್ಗೆ ಹೋಲಿಸಿದರೆ ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷಕ್ಕೂ ಕೂಡ
ತಳಮಟ್ಟದ ಕೆಲವು ಸಂಘಟನಾ ಬಲ ಇದೆ. ಅಲ್ಲೆಲ್ಲ ಆ ರಾಜ್ಯಗಳಲ್ಲಿ ಆ ಪಕ್ಷಗಳು ತಳಮಟ್ಟದಲ್ಲಿ ಹೆಚ್ಚೆಚ್ಚು ಜನರನ್ನ ಈ SIR ಪ್ರಕ್ರಿಯೆ ಒಳಗಡೆ ಒಳಗೊಳ್ಳುವುದಕ್ಕೆ ಹಲವಾರು ಪ್ರಯತ್ನ ಮಾಡಿದ್ರು. ಬೂತ್ ಲೆವೆಲ್ ಆದಂಥ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕ ಮಾಡ್ಬೋದು, ಪ್ರತಿಯೊಂದು ಪಕ್ಷನೂ ಕೂಡ ನೇಮಕ ಮಾಡ್ಬೋದು ಬೂತ್ ಲೆವೆಲ್ ಏಜೆಂಟ್ನ. ಆದರೆ ಹಲವಾರು ಕಡೆ ಹೆಂಗಿರುತ್ತಪ್ಪ ಅಂದರೆ ಕಾಂಗ್ರೆಸ್ಗೆ ಪ್ರತಿಯೊಂದು ಬೂತ್ಗೂ ಒಬ್ಬ ಏಜೆಂಟನ್ನು ನೇಮಕ ಮಾಡುವಷ್ಟು ಸಂಘಟನಾ ಶಕ್ತಿನೂ ಇಲ್ಲ. ಅದನ್ನು ಮಾಡಬಲ್ಲ ಏಕೈಕ ಸಾಮರ್ಥ್ಯ ಇತ್ತಿರುವುದು ದೇಶಾದ್ಯಂತ ಇವತ್ತು BJPಗೆ, ಅದರ ಉಳಿದಂತೆ ಸಂಘಟನಾ ಸಾಮರ್ಥ್ಯದ ಕಾರಣಕ್ಕಾಗಿ. ಇದರ ನಡುವೆನೂ ಕೂಡ ಸರ್ಕಾರದಿಂದ ಏನೇನು ಸಹಾಯ ಮಾಡ್ಬೋದು ಅಂತ ಸಹಾಯಗಳನ್ನು, ಉದಾಹರಣೆಗೆ 11 ಡಾಕ್ಯುಮೆಂಟ್ಗಳಲ್ಲಿ ಏನಾದರೂ ಒಂದನ್ನು ಇಲ್ಲ ಅಂತಂದ್ರೂ ಕೊಡ್ಬೋದಾ, ಇವೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡಲಾಯಿತು. ಇವೆಲ್ಲ ಪ್ರಯತ್ನಗಳ ಮಾಡಿದ ನಂತರವೂ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕಡಿಮೆ 1,10,00,000 SIR ಮುಗಿಯುವಷ್ಟರಲ್ಲಿ, ಹಾಗೂ ತಮಿಳುನಾಡಿನಲ್ಲಿ 98 ಲಕ್ಷ, ಕೇರಳದಲ್ಲಿ ಹತ್ತಿರ 20 ರಿಂದ 22 ಲಕ್ಷ ಇಷ್ಟು ಮತದಾರರನ್ನ ಒಳಗೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಂದರೆ SIR ಒಳಗಡೆ ಇರುವ ಷರತ್ತುಗಳೇ ಆಗಿದ್ದಾವೆ. ಆದ್ದರಿಂದ ಕರ್ನಾಟಕಕ್ಕೆ ಇದು ಬರ್ತಿರೋ ಹೊತ್ತಿನಲ್ಲಿ ಏನೆಲ್ಲ ನಡೀತಿದೆ, ಕರ್ನಾಟಕದ ಜನತೆ ಇದರ ಬಗ್ಗೆ ಏನು ಮಾಡಬಹುದು ಅನ್ನೋದು ತುಂಬ ಕೂಲಂಕುಷವಾಗಿ ಚರ್ಚೆ ಮಾಡುವ ಅಗತ್ಯ ಇದೆ. SIRನ 2 ಹಂತದಲ್ಲಿ ಮಾಡ್ತಾರೆ. ನಿಮ್ಗಾಗಲೇ ಗೊತ್ತಿರೋ ಹಾಗೆ SIR ಪೂರ್ವ ಹಂತ, ಅದನ್ನು ಮ್ಯಾಪಿಂಗ್ ಮತ್ತು ಮ್ಯಾಚಿಂಗ್ ಅಂತ ಕರೀತಾರೆ. ಮತ್ತು SIRನ 2 ಹಂತದಲ್ಲಿ ನಡೀತಾರೆ. ಎನ್ಯೂಮರೇಷನ್ ಫಾರಮ್ನ BLOಗಳು ನಿಮ್ಮ ಮನೆಗೆ ಬಂದು ಕೊಟ್ಟು ನೀವು ಅದನ್ನು 1 ತಿಂಗಳೊಳಗೆ ಆ ಫಾರಮನ್ನು ವಾಪಸ್ ತಲುಪಿಸ್ಬೇಕು ಚುನಾವಣಾ ಆಯೋಗಕ್ಕೆ. ಅವರು ಅದನ್ನೆಲ್ಲ ಪರಿಷ್ಕರಿಸಿ ಅದರಲ್ಲಿ ಪಾಸ್ ಆದವರು ಯಾರು, ಫೇಲ್ ಆದವರು ಯಾರು ಅಂತಂದ್ಬಿಟ್ಟು ಒಂದು ಕರಡು ಪಟ್ಟಿಯನ್ನು ಸಿದ್ಧ ಮಾಡ್ತಾರೆ. ಆ ಕರಡು ಪಟ್ಟಿನಲ್ಲಿ 4 ವಿಭಾಗಗಳು ಮಾಡ್ತಾರೆ. ಎನ್ಯೂಮರೇಷನ್ ಫಾರಮ್ನ ಕೊಡದೇ ಇರೋರು, ಆಬ್ಸೆಂಟ್ ಆಗಿರೋರು, ಎಲೆಕ್ಟ್ರಲ್ ಪಟ್ಟಿನಲ್ಲಿ ಇದ್ದರೂ ಕೂಡ ಈಗಾಗಲೇ ಸತ್ತೋಗಿರೋರು, ಆಬ್ಸೆಂಟ್, ಡೆಡ್. 3ನೇದು ಸ್ಥಳಾಂತರ ಆಗಿರೋರು, ಬೇರೆ ಪ್ರದೇಶಗಳಿಗೆ ಸ್ಥಾನಾಂತರ ಆಗಿರುವಂಥವ್ರು. 4ನೇದು ಡೂಪ್ಲಿಕೇಟು. ಈ 4 ಲಿಸ್ಟಲ್ಲಿ ಕರಡು ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ. ಆ ಕರಡು ಪಟ್ಟಿ ಅನೌನ್ಸ್ ಆದಂಥ ನಂತರದ 1 ತಿಂಗಳಲ್ಲಿ ಇಲ್ಲ ನಾನು ಬದುಕಿದ್ದೀನಿ, ನಾನು ಸತ್ತಿಲ್ಲ, ಇಲ್ಲ ನಾನು ಇದೇ ಜಾಗದಲ್ಲೇ ಇರುವಂಥವನು, ಇಲ್ಲ ನಿಮ್ಮ ಚುನಾವಣಾಧಿಕಾರಿ ತಪ್ಪು ಮಾಡಿದ್ದಾರೆ ನೋಡಿ ಡಾಕ್ಯುಮೆಂಟ್ಗಳು ಅಂತ ಕೊಟ್ಟು ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಫೇಸ್ನಲ್ಲಿ 1 ತಿಂಗಳು ಟೈಮ್ ಇರುತ್ತೆ. ಈ ನಿಮ್ಮ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಫೇಸ್ನಲ್ಲಿ ನೀವು ಕೊಡುವ ಡಾಕ್ಯುಮೆಂಟ್ಗಳು ಅವ್ರಿಗೆ ಸಮಾಧಾನ ಆದರೆ ಮೋದಿ ಸರ್ಕಾರಕ್ಕೆ ಫೈನಲ್ ಲಿಸ್ಟ್ ಅಂತ ಒಂದು ಅನೌನ್ಸ್ ಆಗುತ್ತೆ. ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನೀವು SIR ಅಲ್ಲಿ ಪಾಸ್ ಆದರೆ, ಇಲ್ಲ ಅಂದರೆ ಬರೀ SIR ಅಲ್ಲಿ ಮಾತ್ರ ಅಲ್ಲ, ನಾಗರಿಕತ್ವ ಪರೀಕ್ಷೆನಲ್ಲೇ ಫೇಲ್ ಆದ್ರಿ ಅಂತ ಅರ್ಥ. ಈ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ SIR ಫೇಸಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾವು ಆ ಕಾರಣಕ್ಕಾಗೇ ತುಂಬ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ. ಯಾಕಂದರೆ ಮೊದಲನೇದು ಈಗ ಮ್ಯಾಪಿಂಗ್ ಮತ್ತು ಮ್ಯಾಚಿಂಗ್ ಫೇಸ್, SIR ಪೂರ್ವ ಹಂತ. ಇದರಲ್ಲಿ ಈಗಾಗಲೇ ಈ ವಿಷಯದಲ್ಲಿ ರಾಕೇಶ್ ದ್ವಿವೇದಿಯವರು ಸುಪ್ರೀಂ ಕೋರ್ಟಲ್ಲಿ ಹೇಳಿದಂತೆ 2002ಕ್ಕೆ ಅಂದರೆ ನಾಗರಿಕತ್ವ ಕಾಯ್ದೆಗೆ ತಿದ್ದುಪಡಿ ಬರುವುದಕ್ಕೆ ಮುಂಚೆ ಏನೊಂದು SIR ನಡೀತು ಅಂತ ಹೇಳ್ತಾರೆ. ದೇಶದಲ್ಲಿ ಯಾವ SIR ನಡೆದಿಲ್ಲ, ನಡೆದಿರೋದು ಕೇವಲ SR ಮಾತ್ರ. ಇನ್ಫ್ಯಾಕ್ಟ್ ನಿಮ್ಮ ಮನೆಗೆ 2002ರ ಪಟ್ಟಿಯನ್ನು ಹಿಡ್ಕೊಂಡು ಬಂತ BLOಗಳ ಹತ್ರ ನೀವು ಆ ಮತಪಟ್ಟಿಯನ್ನು ಇಸ್ಕೊಂಡು ನೋಡಿ. ಅದರಲ್ಲಿ ಮೊದಲನ ಪುಟದಲ್ಲೇ ಯಾವ ಬಗೆಯ ಪರಿಷ್ಕರಣೆ 2002ರಲ್ಲಿ ನಡೆದದ್ದು ಅಂತಿರುತ್ತೆ. ಅದರಲ್ಲಿ ವಿಶೇಷ ಪರಿಷ್ಕರಣೆ ಅಂತಿದೆ, SIR ಅಂತಿಲ್ಲ. SIR ಅಂತ ಮಾಡ್ತಿರೋದು ಈಗ ಮಾತ್ರ. ಯಾಕಂದರೆ ಉಳಿದ ಎಲ್ಲ ಪರಿಷ್ಕರಣೆಗಳಲ್ಲೂ ಕೂಡ ಕೇಳಿದ್ದು ವಯಸ್ಸು ಮತ್ತು ವಸತಿಯ ಬಗ್ಗೆ ಹೊರತು ನಾನು ನಾಗರಿಕನ ಸಾಬೀತು ಮಾಡ್ಕೊ ಅಂತ ಅಂದ್ಬಿಟ್ಟು ಯಾವತ್ತೂ ನಮ್ಮ ದೇಶದಲ್ಲಿ ಯಾವ ಜನರನ್ನು ಕೇಳಿಲ್ಲ. ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ಆಫ್ ಸಿಟಿಜನ್ಶಿಪ್, ನಾನು ನಾಗರಿಕ ಅಂತ ನಾನು ಘೋಷಿಸಿಕೊಂಡ್ರೆ ಸಾಕಿತ್ತು. ಆದ್ದರಿಂದ ಯಾವತ್ತೂ SIR ನಡೆದಿಲ್ಲ. 2002ರ SIRನ 2002ರ ವಿಶೇಷ ಪರಿಷ್ಕರಣೆ ಪಟ್ಟಿ ಒಂದನ್ನು ಇಟ್ಕೊಂಡು 2025ರಲ್ಲಿ ಏನೊಂದು ಪಟ್ಟಿ ತಯಾರು ಮಾಡ್ತಾರೆ, ಇವೆರಡನ್ನು ತಗೊಂಡು ನಿಮ್ಮ ಮನೆಗೆ ಬರ್ತಾರೆ. 2025ರಲ್ಲಿ ನಿಮ್ಮ ಹೆಸರು ಏನಿದೆ ಅದೇ ಹೆಸರು 2002ರ ಪಟ್ಟಿನಲ್ಲೂ ಇದ್ದರೆ ಅದೇ ಹೆಸರು, ಅಂದರೆ 2002ರಿಂದಲೂ ಕೂಡ ನೀವು ಇದೇ ದೇಶದಲ್ಲೇ ಮತದಾರರಾಗಿ ಇದ್ದೀರಾ ಅಂತ ಅಂದ್ಬಿಟ್ಟು ನೀವು ಸಾಬೀತು ಮಾಡ್ಕೋಬೇಕು ಅಂತಂದರೆ 2025ರಲ್ಲಿ ಪಟ್ಟಿನಲ್ಲಿ ಇರುವ ನಿಮ್ಮ ಹೆಸರು 2002ರ ಪಟ್ಟಿನಲ್ಲೂ ನಿಮ್ಮ ಹೆಸರು ಇರಬೇಕು. 2002ರ ಯಾವ ಮತಕ್ಷೇತ್ರದ ಯಾವ ವಿಭಾಗದಲ್ಲಿ ನಿಮ್ಮ ಹೆಸರಿರುತ್ತೆ ಅಂತ ನೀವು ಪತ್ತೆ ಹಚ್ಚಿ ಅದನ್ನು ತಗೊಂಬಂದು ತೋರಿಸ್ಬೇಕು. ಯಾಕಂದರೆ BLOಗಳು ಬಂದಾಗ BLOಗಳ ಹತ್ರ ಆ ಮತಕ್ಷೇತ್ರದ ಮತಪಟ್ಟಿ ಮಾತ್ರ ಇರುತ್ತೆ. ನೀವು ಬೇರೆ ರಾಜ್ಯದಿಂದಲೋ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಬಂದಿರ್ತೀರಾ ಅಂತ ಇಟ್ಕೊಳ್ರಿ, ನೀವು ಬಂದಂಥ ಜಿಲ್ಲೆದವ್ರ ಹತ್ರ ಇರೋದಿಲ್ಲ. ಅದು ಇಂಟರ್ನೆಟ್ಟಲ್ಲಿ ಸಿಗ್ಬೋದು ಅಥವಾ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಸಿಗ್ಬೋದು. ವೆಬ್ಸೈಟು, ಆಯೋಗ, ಇಂಟರ್ನೆಟ್ಟು ಇವನ್ನೆಲ್ಲ ಬಳಸೋ ಸಾಮರ್ಥ್ಯ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಜನರಿಗಿದೆ? ಉಳ್ಳವರ ಸೌಲಭ್ಯ ಅದು.
ಏಜೆಂಟ್ಗಳ ಸಹಾಯ ಮಾಡ್ಬೋದು. ಏಜೆಂಟ್ಗಳನ್ನ ಬುಡಮಟ್ಟದಲ್ಲಿ ಇಡುವಂತಹ ಒಂದು ಕಾಳಜಿಯಾಗಲಿ ಕಳವಳವಾಗಲಿ ಯಾವ ವಿರೋಧ ಪಕ್ಷಗಳಿಗೂ ಇಲ್ಲ. ಅದು ಸಾಧ್ಯ ಮಾಡ್ಬೋದು ಅಂತವ್ರು ದುರುದ್ದೇಶವನ್ನು ಹೊಂದಿರುವಂತಹ BJP ಮಿಕ್ಕದವ್ರನ್ನ ಕಿತ್ತಾಕಕ್ಕೆ ತಮ್ಮಂಥವ್ರನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅದನ್ನೆಲ್ಲ ಕಡೆನೂ ಮಾಡ್ತಾರೆ. ಈ 2002ರಲ್ಲಿ ನನ್ನ ಹೆಸರಿದೆ, ನಾನು ಓಟ್ ಹಾಕಿದ್ರೆ ನನ್ನ ಹೆಸರಿರುತ್ತೆ. ನನಗಿನ್ನೂ ಓಟಿನ ಏಜೇ ಬಂದಿಲ್ಲ, ಅವಾಗ ನನಗಿನ್ನೂ 18 ವರ್ಷನೇ ತುಂಬಿಲ್ಲ. ಅವಾಗ ಏನು ಮಾಡಬೇಕು? ಅವಾಗ ಒಂದು ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಅಪ್ಪ ಅಮ್ಮನ ಹೆಸರು ಅಥವಾ ನಿಮ್ಮ ಅಜ್ಜ ಅಜ್ಜಿ ಹೆಸರು ಇದ್ರೆ ಆಗುತ್ತೆ. ನಮ್ಮ ಅಪ್ಪ ಅಮ್ಮನ ಹೆಸರು ಅದರಲ್ಲಿರಬೇಕು, ಆ ಅಪ್ಪ ಅಮ್ಮನ ಮಗನೋ ಮಗಳೋ ಅಂತ ಹೇಳುವುದಕ್ಕೆ ನಾನು ಇನ್ನೊಂದು ದಾಖಲೆ ಕೊಡಬೇಕು. ಈ ಥರ ಮ್ಯಾಚ್ ಆದರೆ ಸಾಕು ಅಂತಾರೆ. ಆದರೆ ಇದನ್ನು ಮಾಡಬೇಕಾದ್ರೆ ಎಷ್ಟೆಲ್ಲ ತೊಂದರೆಗಳು ಬರ್ತಿದ್ದಾವೆ ಕರ್ನಾಟಕದಲ್ಲಿ ಅಂತಂದರೆ, ಪ್ರಾಯಶಃ ನಿಮ್ಮ ಮನೆಗಳಿಗೆ BLOಗಳು ಮನೆಗೆ ಬರಬೇಕು. ಆ್ಯಕ್ಚುಲಿ ನಿನ್ನೆ ಉದಾಹರಣೆಗೆ ಈ SIRನ ಕರ್ನಾಟಕದಲ್ಲಿ ಏನಕ್ಕಾಗಿ ಮಾಡ್ತಿದ್ದೀರಾ, ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಕೂಡ ದಾವೆ ಇರಬೇಕಾದ್ರೆ ಏನಕ್ಕಾಗಿ ಇದನ್ನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಮಾನ ಕೊಡುವ ತನಕ ಕರ್ನಾಟಕದಲ್ಲಿ SIR ಮಾಡಬಾರ್ದು, ನಾಗರಿಕತ್ವ ಪರಿಶೀಲನೆ ಮಾಡಬಾರ್ದು ಅಂಥೇಳಿ ಬೇಡಿಕೆಗಳನ್ನು ಇಟ್ಕೊಂಡು SIR ವಿರೋಧಿ ಕಾರ್ಯಕರ್ತರ ಒಂದು ತಂಡ ನಿನ್ನೆ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವ್ರನ್ನ ಭೇಟಿ ಮಾಡಿದರು. ಅವರು ಕಾರ್ಯಕರ್ತರಿಗೆ ನಿನ್ನೆ ಬೆಳಗ್ಗೆ 8 ಗಂಟೆ ತನಕ ಈ ರಾಜ್ಯದಲ್ಲಿ ಎಷ್ಟು ಮ್ಯಾಪಿಂಗ್ ಆಗಿದೆ ಅಂತ ಹೆಗ್ಗಳಿಕೆಯಿಂದ ಮಾತಾಡ್ಕೊಂಡು ಒಂದು ಪಟ್ಟಿ ಕೊಟ್ಟರು. ಆ ಪಟ್ಟಿ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅವ್ರ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 2025ರಲ್ಲಿ ಪಟ್ಟಿ ಎಷ್ಟಪ್ಪ ಅಂತಂದರೆ 5,57,428. 5,57,428. 5,57,428 ಮತದಾರರಿದ್ದಾರೆ. ಈ ಮತದಾರರಲ್ಲಿ ನಿನ್ನೆ ಅವರು ಕ್ಲೈಮ್ ಮಾಡಿದ್ದೇನಪ್ಪ ಅಂದರೆ 75% ಅಷ್ಟು, ಅಂದರೆ 4,46,66,517 ಜನರದ್ದು ಮ್ಯಾಪಿಂಗ್ ಮಾಡಿಬಿಟ್ಟಿದ್ದೀವಿ ನಾವು. 75% ಮ್ಯಾಪಿಂಗ್ ಆಗಿದೆ. ಕೇಳುಗರು ನಿಮ್ಮ ವಲಯದಲ್ಲಿ ನಿಮ್ಮ ಇವ್ರನ್ನೇ ಪ್ರಶ್ನೆ ಮಾಡ್ಕೋದು, ನಿಮ್ಮ ಮನೆಗಳಿಗೆ BLO ಬಂದಿದ್ರ? ಇದರ ಬಗ್ಗೆ ಪ್ರಚಾರ ಆಂದೋಲನವಾಗಿ ಎಲ್ಲ ಕಾರ್ಯಕರ್ತರು ಜಿಲ್ಲೆಗಳನ್ನು ತಾಲೂಕಾ ಮಟ್ಟದಲ್ಲಿ ತಿರುಗ್ತಿರುವಾಗ ಬರ್ತಿರೋದೊಂದೇನು, BLOಗಳು ಮನೆಗೆ ಹೋಗೋಕ್ಕಾಗ್ತಿಲ್ಲ. BLOಗಳ ಕಷ್ಟಗಳು ಬೇರೆ ಇದೆ. ಅವರು ಟೀಚರ್ಗಳು, ಅಂಗನವಾಡಿ ವರ್ಕರ್ಸ್ ಆಗಿದ್ದಾರೆ, ಅವ್ರಿಗೇನು ರಜಾ ಕೊಡೋದಿಲ್ಲ. ಬೆಳಗ್ಗೆ ಟೀಚರ್ಗೆ ಶಾಲೆಗೆ ಹೋಗೋಕ್ಕೆ ಮುಂಚೆ ಮಾಡಬೇಕು ಅಥವಾ ಶಾಲೆ ಮುಗಿಸ್ಕೊಂಡು ನಂತರ ಮಾಡಬೇಕು. ಒಬ್ಬೊಬ್ಬರಿಗೆ 900 1,200 ಮನೆಗಳಿರ್ತವೆ. ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತು. ಆದರೆ ಅದನ್ನು ನೀವು ಒಂದೇ ತಿಂಗಳಲ್ಲಿ ಮಾಡಿ ಮುಗಿಸ್ಬೇಕು, 3 ತಿಂಗಳಲ್ಲಿ ಮುಗಿಸ್ಬೇಕು ಅಂತಂದ್ಬಿಟ್ಟು ಒತ್ತಡ ಹಾಕಿರೋದ್ರಿಂದ ಅವರು ಮಾಡಿದ್ದೀವಿ ಅಂತ ತೋರಿಸ್ಬೇಕಾಗತ್ತೆ. ಅದಲ್ದಿರ ಅವ್ರಿಗೆ ಟಾರ್ಗೆಟ್ಗಳು ಕೊಟ್ಟಿರ್ತಾರೆ, ನಾವು 100% ಮಾಡಿ ಮುಗಿಸ್ಬೇಕು, ನೀವು 1 ತಿಂಗಳಲ್ಲಿ 1000 ಮನೆ ಮಾಡಿ ಮುಗಿಸ್ಬೇಕು. 1000 ಮನೆ ಮಾಡಿ ಮುಗಿಸ್ತಾರೆ, ಮನೆಗಳಿಗೆ ಹೋಗೋಕ್ಕಾಗೋದಿಲ್ಲ, ಕೂತ್ಕೊಂಡೇ ಮಾಡಿ ಮುಗಿಸ್ತಾರೆ ಹಲವಾರು ಜನ. ಅಥವಾ ಒತ್ತಡ ತಾಳ್ದಿರೋ ಸುಮಾರು 45 ಜನ ಬೇರೆ ಬೇರೆ ರಾಜ್ಯಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೀತಿ ಮನೆಗಳಿಗೆ ಬಂದಾಗ ಮನೆಗೆ ಬಂದಿಲ್ಲ. ಕರ್ನಾಟಕದಲ್ಲಿ 75% ಮನೆಗಳಿಗೆ ಬಂದಿಲ್ಲ. ಮನೆಗೆ ಬಂದಾಗ ಏನಾಗ್ತಿತ್ತು, ಯಾಕಂತಂದರೆ ಏನಾಗುತ್ತೆ, ನೀವು ಮ್ಯಾಪಿಂಗ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಒಂದಿರುತ್ತೆ 2025ರಲ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ 2002ರಲ್ಲಿ. 2002ರ ನಮ್ಮ ಮತಪಟ್ಟಿಗಳು ಸಾಮಾನ್ಯವಾಗಿ ಕನ್ನಡದಲ್ಲಿರುತ್ತೆ. ಅದನ್ನೆಲ್ಲವನ್ನು ಕೂಡ ಇಂಗ್ಲೀಷ್ಗೆ ಏನ ಬಳಸಿ, ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಹಾಗೆ ಮಾಡಿದ್ದಾರೆ. ಏನ ಬಳಸಿ ಬಂಗಾಳಿ ಭಾಷೆಯಲ್ಲಿದ್ದಂಥ 2002ರ ಮತಪಟ್ಟಿನೆಲ್ಲ ಇಂಗ್ಲೀಷಿಗೆ ಮಾಡಿದ್ದಾರೆ. ಏನು ಗೊತ್ತು, ಅಲ್ಲಿ ರಾಯ್ ಮತ್ತು ರೇ ಅಂತ ಅಂದ್ಬಿಟ್ಟು ಭಾಳ ಸಾಮಾನ್ಯವಾದಂಥ ಸರ್ನೇಮ್ಗಳು, ROY ರಾಯ್, RAY ರೇ. ಈ ಸ್ಪೆಲ್ಲಿಂಗ್ ಓ ಮತ್ತು ಏನಲ್ಲಿ ತಿದ್ದುಪಡಿ ಇದೆ ಅಂತ ಏನಿಲ್ಲ ಅಂದರೂ 1 ಕೋಟಿ ಜನರಿಗೆ ನೋಟಿಸ್ ಹೋಗಿದೆ. ಎರರ್ ಅಂತ ತೋರಿಸುತ್ತದು. ಹೆಚ್ಚು ಕಡಿಮೆ ಯಂತ್ರ ಅದು. ನಿಮ್ಮದೆಲ್ಲ ಕಂಪ್ಯೂಟರ್ಗೆ ಫೀಡ್ ಆಗಿರುತ್ತೆ, ನಿಮ್ಮ ಮೊಬೈಲಲ್ಲಿ ಫೀಡ್ ಆಗಿರುತ್ತೆ. ಹೆಸರು ಯಥಾವತ್ ಮ್ಯಾಚ್ ಆಯಿತು ಅಂತಂದರೆ ಗ್ರೀನ್ ಬರುತ್ತೆ, ಆವಾಗ ನೀವು ಮ್ಯಾಪಿಂಗ್ ಆದ್ರಿ ಅಂತ ಅರ್ಥ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಅದು ಎರರ್ ಅಂತ ತೋರಿಸುತ್ತೆ, ನೀವು ಮ್ಯಾಪಿಂಗ್ನಲ್ಲಿ ಸಕ್ಸಸ್ ಆಗಲ್ಲ. ಅಷ್ಟು ಮಾತ್ರ ಅಲ್ದಿರ, ವಿಶೇಷವಾಗಿ ಏನು, ಹೆಣ್ಣುಮಕ್ಕಳು ತವ್ರ ಮನೆಯಿಂದ ಮದುವೆಯಾಗಿ ಗಂಡನ ಮನೆಗೆ ಬಂದರೆ 2002ಕ್ಕೆ ಮುಂಚೆ ಅವರು ತವ್ರ ಮನೇಲಿದ್ದಾಗ ಅಲ್ಲಿ ಸರ್ನೇಮ್ ಇರುತ್ತೆ ಅಪ್ಪಂದು. ಇಲ್ಲಿ 2010ಕ್ಕೋ 11ಕ್ಕೋ ಮದುವೆ ಗಂಡನ ಮನೆಗೆ ಬಂದರೆ ಗಂಡನ ಮನೆ ಸರ್ನೇಮ್ ಇರುತ್ತೆ. ಇಲ್ಲ ಆನಂತರ 2025ರಲ್ಲಿ ಗಂಡನ ಮನೆ ಸರ್ನೇಮ್ ಇರುತ್ತೆ. ವ್ಯಕ್ತಿ ಒಬ್ಬರೇ, ಸರ್ನೇಮ್ ಬೇರೆ, ಮ್ಯಾಚ್ ಆಗಲ್ಲ. ಹೀಗಾಗಿ ಎಲ್ಲ ರಾಜ್ಯಗಳಲ್ಲೂ ಮ್ಯಾಪಿಂಗ್ನಲ್ಲಿ ಅತಿ ಹೆಚ್ಚು ಫೇಲ್ ಆಗಿರೋರು 60% 70% ಮಹಿಳೆಯರು. ಅಷ್ಟು ಮಾತ್ರ ಅಲ್ಲದೆ ಇನ್ನೊಂದು ಕರ್ನಾಟಕದಲ್ಲಿ ಎದುರಿಸ್ತಿರೋ ಅತಿ ದೊಡ್ಡ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಎಲ್ಲ ಕಡೆನೂ ಆ ಸಮಸ್ಯೆ ಇದೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಆ ಸಮಸ್ಯೆ ಏನಪ್ಪ ಅಂತಂದರೆ, ಮನೆಗೆ ಬಂದ ಗಂಡು ಮಗ ಅವ್ರ ಅಪ್ಪನ ಹೆಸರು ಹೇಳ್ಬೋದು,
ಆದರೆ ಮನೆಗೆ ಆ ಗಂಡು ಮಗನ್ನ ಮದುವೆ ಆಗಿ ಬಂದಿರೋ ಸೊಸೆ ಮಾವನ ಹೆಸರು ಹೇಳೋಕ್ಕಾಗೋದಿಲ್ಲ, ಅವ್ರ ಅಪ್ಪನ ಹೆಸರು ಹೇಳಬೇಕು. ಅಪ್ಪ ಎಲ್ಲಿ ಓಟ್ ಹಾಕಿದ್ದಾರೆ ಅದ್ರ ಜೊತೆ ತಾನು ಅಲ್ಲಿ ಮ್ಯಾಚ್ ಆಗಬೇಕು, ತವ್ರ ಮನೆಗೆ ಹೋಗ್ಬೇಕು, ಹುಡುಕೊಂಡು ಬರಬೇಕು. ಸುಮಾರು ಕಡೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಬಿ ಎಲ್ ಓಗಳು ಏನು ಮಾಡ್ತಾರೆ, ಸೊಸೆಯನ್ನೇ ಮಗಳು ಅಂತ ಅಂದ್ಬಿಟ್ಟು ಸೇರಿಸ್ಕೊಂಡು ಮ್ಯಾಪ್ ಅಂತ ತೋರಿಸ್ತಾರೆ. ಅದು ನಾಳೆ ಸ್ಕ್ರೂಟಿನಿಗೆ ಹೋದಾಗ ಎರರ್ ಅಂತ ತೋರಿಸುತ್ತೆ. ಅಷ್ಟು ಮಾತ್ರ ಅಲ್ದಿರ ಕೆಲವು ಸಂದರ್ಭಗಳಲ್ಲಿ ಕಾರ್ಯಕರ್ತರು ಎದುರಿಸ್ತಿರೋ ಅಂತ ಅವ್ರ ಗಮನಕ್ಕೆ ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ, 2002 ಪಟ್ಟಿನಲ್ಲಿ ನಮ್ಮ ಅಪ್ಪ ಅಮ್ಮನ ಹೆಸರು ಇದ್ದರೆ ಯಾರಿಗೆ ಆ ಸೌಲಭ್ಯ ಸಿಗುತ್ತೆ ಅಂದರೆ, ಯಾರಿಗೆ 40 ವರ್ಷಕ್ಕಿಂತ ಕಡಿಮೆ ಇದೆಯೋ ಅವ್ರು ಮಾತ್ರ ಅದನ್ನು ಕ್ಲೈಮ್ ಮಾಡ್ಬೋದಂತೆ. 40 ವರ್ಷ ಮೇಲ್ಪಟ್ಟವರು ಅವ್ರ ಅಪ್ಪ ಅಮ್ಮನ ಹೆಸರಿದ್ರೆ ಸಾಲದು, ಇವ್ರ ಹೆಸರೇ ಇರಬೇಕು. ಇದು ಕರ್ನಾಟಕಕ್ಕೆ ವಿಶೇಷವಾಗಿ ಬಂದಿರುವಂಥದ್ದು. ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಇದಲ್ದಿರ ಇನ್ನೊಂದು ವಿಷಯಕ್ಕೆ ಸೇರಿಸಿದ್ದಾರೆ, ಅಲ್ಲೊಂದು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತೇಳಿ ಹೊಸದಾಗಿ ಚುನಾವಣಾ ಆಯೋಗ ಕಂಡಿದೆ, ಹೇಗಾದರೂ ಮಾಡಿ ಹೊರದಬ್ಬಬೇಕು ಅಂತ. ಯಾಕಂದರೆ ಪ್ರಾರಂಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನು ಅನ್ಕೊಂಡಿದ್ರು, NRC ಕಾಲದಲ್ಲೂ ಕೂಡ ಅವ್ರಿಗೆ ಗೊತ್ತಾದಂಗೆ ಮುಸ್ಲಿಮರ ಹತ್ರ, ಆದಿವಾಸಿಗಳ ಹತ್ರ, ದಲಿತರ ಹತ್ರ ಸಾಮಾನ್ಯವಾಗಿ ಸರ್ಕಾರ ಕೇಳುವಂತಹ ಹಕ್ಕುಪತ್ರಗಳು ಇರೋದಿಲ್ಲ. ಹೀಗಾಗಿ ಮುಸ್ಲಿಮರದು ಮ್ಯಾಪ್ ಆಗಿಲ್ಲ ಅಂತ ಮ್ಯಾಪ್ ಆಗಲಿಕ್ಕಿಲ್ಲ ಅಂತ ಅನ್ಕೊಂಡ್ರು. ಆದರೆ NRC ಇಂದ ಪಾಠ ಕಲ್ತಿದ್ದಂಥ ಬಹುಪಾಲು ಮುಸ್ಲಿಮರು ತಮ್ಮ ಕಾಗದ ಪತ್ರಗಳನ್ನು ಭದ್ರ ಮಾಡ್ಕೊಂಡಿದ್ರು. ಹೀಗಾಗಿ ಮ್ಯಾಪಿಂಗು ಪಶ್ಚಿಮ ಬಂಗಾಳದಲ್ಲಿ ಯಶಸ್ವಿಯಾದಂಥ ಜಿಲ್ಲೆಗಳು ಯಾವುದಪ್ಪ ಅಂದರೆ ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಗಳು. ದಲಿತ ಆದಿವಾಸಿಗಳು ಬಹುಸಂಖ್ಯಾತರಾದಂಥ ಜಿಲ್ಲೆಗಳಲ್ಲಿ ಮ್ಯಾಪಿಂಗ್ ಹೆಚ್ಚಿಗೆ ಆಗಿರಲಿಲ್ಲ. ಆದರೆ ಅದಾದ ನಂತರನೂ, ಮ್ಯಾಪಿಂಗ್ ಆದ ನಂತರನೂ ನೋಟಿಸ್ ಕೊಟ್ಟಿದ್ದಾರೆ. 1,60,00,000 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಮ್ಯಾಪಿಂಗ್ ಆದ ನಂತರವೂ. ಕಾನೂನು ಏನು ಹೇಳುತ್ತೆ, ನಿಮ್ಮದು ಮ್ಯಾಪ್ ಆದರೆ ನೀವು ಯಾವುದೇ ಕಾಗದ ಪತ್ರ ಹೊಸದಾಗಿ ಎನ್ಯೂಮರೇಷನ್ ಟೈಮಲ್ಲಿ ತೋರಿಸ್ಬೇಕಾಗಿಲ್ಲ ಅಂತ ಹೇಳುತ್ತೆ. ಆದರೆ ಮ್ಯಾಪಿಂಗ್ ಆದರೂ ಕೂಡ 1,60,00,000 ಜನನ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯನ್ನು ಹೆಸರಲ್ಲಿ ಕಳಿಸಿದ್ದಾರೆ. ಅದು ಪ್ರಧಾನವಾಗಿ ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಗಳಲ್ಲೇ ಅತಿ ಹೆಚ್ಚು ನೋಟಿಸ್ ಹೋಗಿದೆ, ಮುಸ್ಲಿಮರಿಗೆ ನೋಟಿಸ್ ಹೋಗಿದೆ. ಯಾವ್ಯಾವ ಥರ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಹೊಂದಾಣಿಕೆ ಆಗ್ತಿಲ್ಲ, ಯಾವ್ಯಾವ ಥರ ಹೊಂದಾಣಿಕೆ ಆಗ್ತಿಲ್ಲ. 2002ರಲ್ಲಿ ಅಪ್ಪ ಅಮ್ಮನ ಹೆಸರಿದ್ದರೆ ಸಾಕು ಅಂತೇನಿದೆ, ಅದರಲ್ಲಿ 6 ಜನ ಮಕ್ಕಳಿಗಿಂತ ಜಾಸ್ತಿ ಜನ ಒಬ್ಬನೇ ಅಪ್ಪನ ಹೆಸರು ಹೇಳ್ಬಿಟ್ರೆ ಅದು ಅನುಮಾನಾಸ್ಪದ ಅಂತೆ. ಅಂದರೆ 2002ರಲ್ಲಿ ಹೆಸರಿರುವಂತಹ ಮತದಾರರು 6 ಜನರಕ್ಕಿಂತ ಜಾಸ್ತಿ ಮಕ್ಕಳು ಮಾಡ್ಕೊಂಡ್ರೆ ಅವರು ಭಾರತೀಯರ ಅಂತ ಅನುಮಾನ ಪಡ್ತಿದ್ದಾರೆ ಚುನಾವಣಾ ಆಯೋಗ, ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತೆ. ಹಾಗೂ ಮತ್ತೊಂದು ವಿಚಿತ್ರವಾದದ್ದು, ನಿಮಗೂ ನಿಮ್ಮ ಅಮ್ಮನಿಗೂ ವಯಸ್ಸಿನ ಅಂತರ 15ಕ್ಕಿಂತ ಕಡಿಮೆ ಇರಬಾರ್ದಂತೆ. 15ಕ್ಕಿಂತ ಕಡಿಮೆ ಇದ್ರೆ ಅದು ಅನುಮಾನಾಸ್ಪದ, ನೀವು ವಿದೇಶಿಯರಿರ್ಬೋದು ಅಂತ. ಇಂಥ ನೋಟಿಸ್ಗಳು ಯಾರಿಗೆ ಕಳಿಸಿದ್ದಾರೆ? ಅಮರ್ತ್ಯ ಸೇನ್ ಅನ್ನುವಂತಹ ಈ ದೇಶಕ್ಕೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ತಂದುಕೊಟ್ಟಂಥ 90 ವರ್ಷದ ಮುದುಕನಿಗೆ ನೋಟಿಸ್ ಕಳಿಸಿದ್ದಾರೆ. 90 ವರ್ಷದ ಹಿಂದೆ ಈ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಮದುವೆ ಆಗ್ತಿತ್ತು, ಮಕ್ಕಳು ಯಾವಾಗ ಆಗ್ತಿತ್ತು? ಇದು ಭಾರತೀಯ ಸಾಮಾಜಿಕ ಸಂದರ್ಭವನ್ನು ಅರ್ಥ ಮಾಡ್ಕೊಂಡು ಇವರು ಸಂಸ್ಕೃತಿಯಿಂದ ಬಾಯಿ ಬಡ್ಕೋತಾರೆ, ಬಾಯಿ ಬಿಟ್ರೆ ಅವ್ರುಗಳಿಗೆ ಅರ್ಥ ಆಗುವಂಥ ವಿಷಯ ಇದು. ಅಷ್ಟು ಮಾತ್ರ ಅಲ್ದಿರ, ನಿಮಗೂ ನಿಮ್ಮ ಅಜ್ಜಿಗೂ 40 ವಯಸ್ಸಿಗಿಂತ ಜಾಸ್ತಿ ಅಂತರ ಇಲ್ಲ ಅಂದ್ರೆ ಅನುಮಾನಾಸ್ಪದ. ಅಪ್ಪನ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅನುಮಾನಾಸ್ಪದ. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಎಷ್ಟು ಥರ ಆಗ್ಬೋದು? ರಾಮಚಂದ್ರ ಅನ್ನೋ ಹೆಸರು ಎಷ್ಟು ಥರ ಬರಿಬೋದು? ನನ್ನ ಹೆಸರು ಶಿವಸುಂದರ್ 4 ಥರ ಬರಿಬೋದು. ಮೊಹಮ್ಮದ್ ಇಕ್ಬಾಲ್ ಹುಸೇನ್ನ 15 ಥರ ಬರಿಬೋದು. ಕೇಳಿಸ್ಕೊಂಡವರು ಬರ್ಕೊಂಡಾಗ ಈಗ ಏನಿಲ್ಲ, ನಿಮ್ಮ ಮನೆಗಳಲ್ಲಿ ನಿಮ್ಮ ಹತ್ರ ಇರೋ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡಲ್ಲೇ ಒಂದೇ ಹೆಸರು ಇರೋದಿಲ್ಲ, ಹೆಸರು ಮಾತ್ರ ಸ್ಪೆಲ್ಲಿಂಗ್ ಒಂದೇ ಥರ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಈಗಿರೋ ರೇಷನ್ ಕಾರ್ಡ್ಗಳಲ್ಲೇ ಅಪ್ಪನ ಹೆಸರು, ಅಪ್ಪನ ವಯಸ್ಸು, ಮಗನ ವಯಸ್ಸು ಒಂದೇ ಅನ್ನೋ ಥರ ಇರುತ್ತೆ. ಇವೆಲ್ಲ ಕ್ಲರಿಕಲ್ ಎರರ್ಸ್, ಭಾರತೀಯರ ಅಲ್ವಾ ಅಂತ ಸಾಬೀತು ಮಾಡಬೇಕಾಗಿರುವಂಥ ಎರರ್ಗಳಲ್ಲ ಇವು. ಆದರೆ ಅದನ್ನಿಟ್ಕೊಂಡು ನೋಟಿಸ್ ಕಳಿಸಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ 60 ಲಕ್ಷ ಜನರಲ್ಲಿ ಈ ಥರ ನೋಟಿಸ್ಗೆ ತಕ್ಕ ಉತ್ತರ ಕೊಡಲಿಲ್ಲ ಅಂತೇಳಿ ಈಗಾಗಲೇ 20 ಲಕ್ಷ ಜನರನ್ನ ಹೊರಗೆ ಇಡಲಾಗಿದೆ. ಮೊದಲ 58 ಲಕ್ಷ ಜನ, ಈಗಾಗಲೇ 20 ಲಕ್ಷ ಜನ, ಉಳಿದಾಗೋಷ್ಟರಲ್ಲಿ 1,10,00,000ಕ್ಕೂ ಹೆಚ್ಚು ಜನರನ್ನ ಇಂಥ ಕ್ಷುಲ್ಲಕ ಕಾರಣಗಳಿಗೆ ಮ್ಯಾಪಿಂಗ್ ಹಂತದಲ್ಲೇ ಹೊರಗೆ ಇಡಲಾಗ್ತಿದೆ. ಸೊ ನಮ್ಮಲ್ಲಿ ಕರ್ನಾಟಕಕ್ಕೆ ವಾಪಸ್ ಬರೋದಾದರೆ ಇವೆಲ್ಲವೂ ಈಗ 40 ವರ್ಷಕ್ಕೆ ಮೇಲ್ಪಟ್ಟವರು ಅವ್ರ ಹೆಸರೇ ಇರಬೇಕು ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಇರಲಿಲ್ಲ, ಕರ್ನಾಟಕದಲ್ಲಿ ಹೊಸದಾಗಿ ಕಂಡಿಡ್ಕೊಂಡಿರೋದು. ಕರ್ನಾಟಕದಲ್ಲಿ ಏನು ನಿನ್ನೆ ಕೊಟ್ಟಿದ್ದಾರೆ ನಮ್ಮ ಅನ್ಬುಕುಮಾರ್ ಅವರು, ಮುಖ್ಯ ಚುನಾವಣಾ ಆಯುಕ್ತರು, ಪರದೆಯ ಮೇಲೆ ಅದು ಬರುತ್ತೆ, ನೀವು ನೋಡ್ಬೋದು. ಅದರಲ್ಲಿ ಏನು ಹೇಳ್ತಿದ್ದಾರೆ, ಇದರಲ್ಲಿ ಕಾಲಮ್ ನಂಬರ್ 7 ಮತ್ತು 8 ನೋಡಿ. ಮ್ಯಾಪಿಂಗ್ ಅಂದರೆ ಏನು? ಮ್ಯಾಪಿಂಗ್ನಲ್ಲಿ ಅವರು ಬರ್ತಾರೆ BLO ನಿಮ್ಮ ಮನೆಗೆ, 2002 ಪಟ್ಟಿಯನ್ನು 2025 ಪಟ್ಟಿಯನ್ನು ವೆರಿಫೈ ಮಾಡ್ತಾರೆ, ಪರಿಶೀಲಿಸಿ ಅದಾದಮೇಲೆ ಮ್ಯಾಪಿಂಗ್ ಆಗುತ್ತೆ. ಮ್ಯಾಪಿಂಗ್ ಆಯಿತು ಅಂತಂದರೆ ವೆರಿಫೈ ಆಗಿದೆ ಅಂತ ಅರ್ಥ.
ಈಗ ಏನು ಹೇಳ್ತಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು, 4,46,000 ಜನರನ್ನ ನಾವು ಮ್ಯಾಪಿಂಗ್ ಮಾಡಿಬಿಟ್ಟಿದ್ವಿ ಅಂದರೆ ಅವರು ಮ್ಯಾಪಿಂಗ್ ಆಗೋಗಿದೆ. ನೆನ್ನೆ ಒಂದು ಪ್ರಶ್ನೆ ಕೇಳಲಾಯಿತು, ಇಷ್ಟು ಜನರಲ್ಲಿ ಪಾಸ್ ಆದರೆ ಎಷ್ಟು, ಫೇಲ್ ಆದರೆ ಎಷ್ಟು? ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ. ಆದರೆ ಈಗ ನೀವು ನೋಡಿ ಕಾಲಮ್ ನಂಬರ್ 7 ಮತ್ತು 8ರಲ್ಲಿ ನೀವು ನೋಡೋ ಥರ BLO ಮ್ಯಾಪ್ಡ್ ಎಲೆಕ್ಟರ್ಸ್, ಸಿಸ್ಟಮ್ ಅಂಡ್ BLO ವೆರಿಫೈಡ್, ಸಿಸ್ಟಮ್ ಅಂಡ್ BLO ವೆರಿಫೈಡ್ ಎಲೆಕ್ಟರ್ಸು, ಸಿಸ್ಟಮ್ ಸಜೆಸ್ಟೆಡ್ ಮ್ಯಾಪಿಂಗ್ ಎಟ್ ಟು ಬಿ ವೆರಿಫೈಡ್ ಬೈ BLO. ಅಂದರೆ ಇವ್ರು ಹೇಳ್ತಿರೋ ಥರ 4,46,00,000 ಜನ ಮ್ಯಾಪಿಂಗ್ ಆಗೋಗ್ತಿದೆ ಅಂದರೂ ಕೂಡ ಸಿಸ್ಟಮ್ ಅಂಡ್ BLO ವೆರಿಫೈಡು ಬರೀ 19 ಲಕ್ಷ ಜನ ಮಾತ್ರ. 4 ಕೋಟಿನಲ್ಲಿ 19 ಲಕ್ಷ ಜನ ಅಂದರೆ ಎಷ್ಟಾಯಿತು? 10% ಅಲ್ಲ, ಅದು ಹೆಚ್ಚು ಕಡಿಮೆ 4% ಅಷ್ಟೇ ಆಗಿರೋದು. ಸೊ ಮ್ಯಾಪಿಂಗ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಸಂತೋಷ ಪಡೋಂಗಿಲ್ಲ, ಯಾಕಂದರೆ ವೆರಿಫೈ ಆಗಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಮ್ಯಾಪಿಂಗ್ ಆಗಬೇಕಾದ್ರೆ ವೆರಿಫೈ ಮಾಡ್ತಿರಲ್ಲ, ಅದಾದ ನಂತರದಲ್ಲಿ ಈ ವೆರಿಫಿಕೇಶನ್ ಅಂದ್ರೆ ಅರ್ಥ ಏನು? ಸಿಸ್ಟಮ್ ಅಂಡ್ BLO ವೆರಿಫೈ ಅಂತ ಅಂದರೆ ಮ್ಯಾಪಿಂಗ್ ಆದಮೇಲೂ ಕೂಡ ಮತ್ತೊಂದು ವೆರಿಫಿಕೇಶನ್ ಇದೆ ಅಂತ ಆಯ್ತಾಗಾದರೆ. ಅಂದರೆ ಮ್ಯಾಪಿಂಗ್ನಲ್ಲಿ ನೀವು ಮ್ಯಾಪ್ ಅಂದ್ರೇನೆ, ಮ್ಯಾಚ್ ಆದ ತಕ್ಷಣ ಇದುವರೆ ತನಕ BLOಗಳು ಹೇಳ್ತಿರೋದೇನಪ್ಪ ಅಂದರೆ ಮೊಬೈಲಲ್ಲೇ ಒಂದು ಆ್ಯಪ್ ಕೊಟ್ಟಿರ್ತಾರೆ, ಮ್ಯಾಪ್ ಆದರೆ ಅದು ಗ್ರೀನ್ ತೋರಿಸುತ್ತೆ, ಗ್ರೀನ್ ತೋರಿಸಿದ್ರೆ ಪಾಸು ಅಂತ, ಅಲ್ಲಿಗೆ ಮುಗೀತು. ನೀವು ಯಾವುದೇ 11 ದಾಖಲೆಗಳನ್ನು ಏನು ನಿಗದಿಪಡಿದರೆ ಅದನ್ನು ಕೊಡಬೇಕಾಗಿಲ್ಲ. ಆದರೆ ಇಲ್ಲಿ ಅದಾದ ನಂತರವೂ ಒಂದು ವೆರಿಫಿಕೇಶನ್ ಅಂತ ಒಂದು ಹೇಳ್ತಾ ಇದೆ ಇದು. ಮತ್ತು ಅದೆಷ್ಟು ವೆರಿಫೈ ಆಗಿದೆ? 4 ಕೋಟಿನಲ್ಲಿ 5% ವೆರಿಫೈ ಆಗಿಲ್ಲ. ಇವನ್ನ ಕೇಳಿದ್ರೆ ಸನ್ಮಾನ್ಯ ಅನ್ಬುಕುಮಾರ್ ಅವರು ಇದರ ಬಗ್ಗೆ ನಮಗೆ ಯಾವುದೇ ಬಗೆಯ ಮಾಹಿತಿಗಳನ್ನು ಕೂಡ ಅವರು ಕೊಡುವುದಕ್ಕೆ ಸಿದ್ಧವೇ ಇಲ್ಲ. ಇರಿಟೇಷನ್ ಆದರು. ಇಷ್ಟಲ್ಲದೀರ ಇದು ಮೊದಲನೇ ಹಂತ. ಮ್ಯಾಪಿಂಗ್ ಆದ ನಂತರದಲ್ಲಿ ಯಾರ್ಯಾರು ಮ್ಯಾಪ್ ಆಗಲಿಲ್ಲ ಅವ್ರಿಗೆ ನೋಟಿಸ್ಗಳು ಕಳಿಸ್ತಾರೆ. ಆ ನೋಟಿಸ್ಗೆ ಅವರು ಉತ್ತರ ಕೊಟ್ಟು ಅವ್ರಿಗೆ ಸಮಾಧಾನ ತರುವಂತಹ ದಾಖಲೆಗಳನ್ನು ಕೊಡಬೇಕು. ಅದಲ್ದಿರ SIRನ ಹಂತ ಪ್ರಾರಂಭ ಆದಾಗ SIR ಮಾಡುವುದಕ್ಕೆ BLOಗಳು ಮೊದಲ ಹಂತದಲ್ಲಿ ಬಂದು 2 ಎನ್ಯೂಮರೇಷನ್ ಫಾರಮ್ನ ನಿಮ್ಮ ಮನೆಗಳಿಗೆ ತಲುಪಿಸೋಗ್ತಾರೆ. ಆ ಎನ್ಯೂಮರೇಷನ್ ಫಾರಮ್ಮು ಗಣತಿ ನಮೂನೆ ಅಂತೇನಿದೆ, ತಮ್ಮ ಪರದೆಯ ಮೇಲೆ ಅದರ ಒಂದು ಕರಡು ಬರುತ್ತೆ. ಇದು ಕೂಡ ಇನ್ಫ್ಯಾಕ್ಟು ಕರ್ನಾಟಕದಲ್ಲಿ 2025 ಸೆಪ್ಟೆಂಬರ್ನಲ್ಲೇ ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರು SIR ಮಾಡುವುದಕ್ಕೆ ನಿರ್ದೇಶನಗಳು, ಮಾರ್ಗಸೂಚಿಗಳ ಬಗ್ಗೆ ಒಂದು 64 ಪುಟದ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಆ ಪುಸ್ತಕದ ಮುಖಪುಟ ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ. ಅದರಲ್ಲಿ ಈ ಗಣತಿ ನಮೂನೆ ಅಂತಿದೆ. ಈ ಗಣತಿ ನಮೂನೆಯಲ್ಲಿ ಭಾವಚಿತ್ರ ಇತ್ಯಾದಿ ಅವೆಲ್ಲ ಆದಮೇಲೆ ಕೆಳಗಡೆ ಇರುವುದನ್ನು ನೀವು ಗಮನಿಸಬೇಕು. ಘೋಷಣೆ, ಪ್ರತಿಯೊಬ್ಬರೂ ಕೂಡ ಒಂದು ಘೋಷಣೆ ಮಾಡ್ಕೋಬೇಕು. ಏನಂತ? 87ಕ್ಕೆ ಮುಂಚೆ ಜನಿಸಿದ್ದೀರಾ, 87ರಿಂದ 2004ರ ನಡುವೆ ನಾನು ಜನಿಸಿದ್ದೀನ, ಅಥವಾ 2004ರ ನಂತರ ನಾನು ಜನಿಸಿದ್ದೇನಾ? ಅದಕ್ಕೆ 87ಕ್ಕೆ ಮುಂಚೆ ನಾನು ಜನಿಸಿದ್ದರೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸುವುದಕ್ಕಾಗಿ ಕೆಳಗಡೆ ನೀಡಲಾಗಿರುವ ಪಟ್ಟಿಯಿಂದ ಯಾವುದಾದರೂ ದಾಖಲೆಯನ್ನು ಒದಗಿಸುವುದು. 87ರಿಂದ 2004ರ ನಡುವೆ ಹುಟ್ಟಿದರೆ ತಾನು ಯಾವ ಇಸ್ವಿನಲ್ಲಿ ಎಲ್ಲುಟ್ಟಿದೆ ಅನ್ನೋದಕ್ಕೊಂದು ದಾಖಲೆ, ಮತ್ತು ತನ್ನ ತಂದೆ ತಾಯಿಗಳಲ್ಲಿ ಒಬ್ಬರು ಈ ದೇಶದಲ್ಲೇ ಈ ದಿನಾಂಕದಲ್ಲಿ ಇಂಥ ಕಡೆ ಹುಟ್ಟಿದ್ರು ಅನ್ನೋದಕ್ಕೊಂದು ದಾಖಲೆ. ಅಂದರೆ ನಾನು ಮಾತ್ರ ಭಾರತೀಯ ಆದರೂ ಸಾಧು, ನಮ್ಮ ಅಪ್ಪ ಅಮ್ಮನೂ ಕೂಡ ಭಾರತೀಯ ಅಂತೇಳಿ ಆ ದಾಖಲೆಗಳನ್ನು ಕೊಡಬೇಕು. ಎಷ್ಟು ಜನರ ಹತ್ರ ಈ ದಾಖಲೆಗಳಿರುತ್ತೆ ಮಾತಾಡೋಣ. 2004ರ ನಂತರ ಹುಟ್ಟಿದವರು, ಅವ್ರು ಹುಟ್ಟಿದ್ದಕ್ಕೆ ಅವ್ರ ಅಪ್ಪ ಅಮ್ಮಂದ್ರೆ ಇಬ್ಬರು ಕೂಡ ಭಾರತೀಯರಾಗಿ ಹುಟ್ಟಿರುವುದಕ್ಕೆ ದಾಖಲೆಗಳನ್ನು ಕೊಡಬೇಕು. ಈ ದಾಖಲೆಗಳನ್ನು ಕೊಟ್ಟು ಘೋಷಣೆ ಮಾಡಬೇಕು. ಈ 2ನೇ ಪುಟದಲ್ಲಿ ದಿನಾಂಕ ಮತ್ತು ಸ್ಥಳ ಅಂತ ಆದಮೇಲೆ ಕೆಳಗಡೆ 2 ಬಾಕ್ಸ್ ಇದೆ, ತಾವು ಗಮನಿಸಬೇಕು. ಮತಗಟ್ಟೆ ಮಟ್ಟದ ಅಧಿಕಾರಿಯ ಸಹಿ, BLO, ಮತಗಟ್ಟೆ ಮಟ್ಟದ ಅಧಿಕಾರಿ, ಬೂತ್ ಲೆವೆಲ್ ಆಫೀಸರ್. ಏನಂತಿದೆ ಅವ್ರಿಗೆ ಬಾಕ್ಸು? ಶಿಫಾರಸ್ಸು ಮಾಡಲಾಗಿದೆ, ಶಿಫಾರಸ್ಸು ಮಾಡಲಾಗಿಲ್ಲ. ಎನ್ಯೂಮರೇಷನ್ ಫಾರಮ್ನಲ್ಲಿ ನೀವು ಈ ಘೋಷಣೆ ಮಾಡಿದ ನಂತರ 11 ದಾಖಲೆಗಳಲ್ಲಿ ಒಂದು ದಾಖಲೆಗಳನ್ನು ಕೊಟ್ಟರೆ ಅದನ್ನು ತಳಮಟ್ಟದ ಒಬ್ಬ ಬೂತ್ ಲೆವೆಲ್ ಆಫೀಸರು ಅದು ಸರಿ ಇದೆ ಅಥವಾ ಸರಿ ಇಲ್ಲ ಅಂತ ತಿರಸ್ಕರಿಸುವ ಅಧಿಕಾರವನ್ನು, ಅಂದರೆ ನಿಮ್ಮ ನಾಗರಿಕತ್ವವನ್ನೇ ತಿರಸ್ಕರಿಸುವ ಅಧಿಕಾರವನ್ನು ಲಾಲ್ ಬಾಬು ಹುಸೇನ್ ಪ್ರಕರಣದಲ್ಲಿ ಅದನ್ನು ಕೊಟ್ಟಿದ್ದು ಯಾರಿಗಪ್ಪ ಅಂತಂದರೆ ಜುಡಿಷಿಯಲ್ ಟ್ರಿಬ್ಯುನಲ್ಗೆ, ನ್ಯಾಯಾಂಗ ಅಧಿಕಾರಿಗಳು ಅದನ್ನು ಮಾಡಬೇಕು. ಇಲ್ಲಿ ಎಕ್ಸಿಕ್ಯೂಟಿವ್ ಮಾಡಬಾರ್ದು, ಸರ್ಕಾರದವ್ರು ಮಾಡಬಾರ್ದು. ಸರ್ಕಾರದ ತಳಹಂತದ ಅಧಿಕಾರಿ ನನ್ನ ಹಣೆ ಬರೀತಾರೆ. ಈಗ ನಾನು ಈ ದೇಶದಲ್ಲೇ ಹುಟ್ಟಿದ್ದೀನಿ, ನಮ್ಮ ಅಪ್ಪ ಅಮ್ಮ ಈ ದೇಶದಲ್ಲೇ ಹುಟ್ಟಿದ್ದಾರೆ ಅನ್ನೋದಕ್ಕೆ ಏನೇನು ದಾಖಲೆಗಳು ಕೇಳಬೇಕು, ಏನೇನು ದಾಖಲೆ ಇದ್ರೂ ಕೊಡಬೇಕು, ಭಾಳ ಸ್ಪಷ್ಟವಾಗಿ ಇರುವಂತೆ ನೀವು ಅವರು ನಮ್ಮ ರೇಷನ್ ಕಾರ್ಡ್ ಒಪ್ಪೋದಿಲ್ಲ, ನಮ್ಮ ನರೇಗಾ ಕಾರ್ಡ್ ಒಪ್ಪೋದಿಲ್ಲ, ನಮ್ಮ ವೋಟರ್ ಕಾರ್ಡ್ ಒಪ್ಪೋದಿಲ್ಲ, ಏನೇನು
ತಮ್ಮ ಪರದೆಯ ಮೇಲೆ ಆ 12 ದಾಖಲೆಗಳ ವಿವರಗಳು ಇದೇ ಪುಸ್ತಕದಿಂದ ತೆಗೆದಿರೋದಿದೆ. ಅದನ್ನು ತಾವು ಗಮನಿಸ್ಬೋದು. ಯಾವುದಾದ್ರೂ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಉದ್ದಿಮೆಗಳಲ್ಲಿ ಪಿಂಚಣಿದಾರರಾಗಿರಬೇಕು ಅಥವಾ ಅಲ್ಲಿ ಉದ್ಯೋಗಿ ಆಗಿದ್ದಕ್ಕೆ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ಬೇಕು. 87ಕ್ಕೆ ಮುಂಚೆ ಸರ್ಕಾರ, ಸ್ಥಳೀಯ ಪ್ರಾಧಿಕಾರಿಗಳು, ಬ್ಯಾಂಕು, ಪೋಸ್ಟ್ ಆಫೀಸು, LIC ಇದ್ರ ಜೊತೆ ಏನಾದರೂ ವ್ಯವಹಾರ ಮಾಡಿದರೆ ಅದಕ್ಕೊಂದು ಏನಾದರೂ ದಾಖಲೆ ಬೇಕು. ಜನನ ಪ್ರಮಾಣ ಪತ್ರ ಬೇಕು, ಬರ್ತ್ ಸರ್ಟಿಫಿಕೇಟ್. ಬರ್ತ್ ಸರ್ಟಿಫಿಕೇಟ್ ಈ ದೇಶದಲ್ಲಿ ಕಡ್ಡಾಯ ಮಾಡಿದ್ದೇ 87ರ ನಂತರದಲ್ಲಿ. 87ರ ತನಕ ಅದ್ರ ಬಗ್ಗೆ ಒಂದು ಕಾಯ್ದೆ ಇರಲಿಲ್ಲ. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಜನನ ದಾಖಲೆ ಆಗುವಂಥದ್ದು 60% 70%, ಬಿಹಾರದಲ್ಲಿ 40%, ಕರ್ನಾಟಕದಂಥ ಬೆಂಗಳೂರು ಕಡೆ 90% ಆಗ್ಬೋದು. ಆದರೆ 87ಕ್ಕೆ ಮುಂಚೆ ಹುಟ್ಟಿದವ್ರಿಗೆ ಜನನ ಪ್ರಮಾಣ ಪತ್ರ ಎಲ್ಲಿರುತ್ತೆ? ಸೂಲಗಿತ್ತಿರು ಬಂದು ತಾಯಿಯ ತವ್ರ ಮನೆಯಲ್ಲಿ ಹೆರಿಗೆ ಮಾಡಿ ಹೋಗ್ತಾ ಇದ್ರು. ಆಸ್ಪತ್ರೆಯಲ್ಲೇ ಹುಟ್ಟಿದ್ರು ಕೂಡ ಆಸ್ಪತ್ರೆಯಲ್ಲಿ ಇಂಥ ತಂದೆ ತಾಯಿಗೆ ಒಂದು ಮಗು ಹುಟ್ಟಿತು ಅಂತಿರುತ್ತೆ ಹೊರತು ಮಗುವಿನ ಹೆಸರು ಇರೋದಿಲ್ಲ. ಆ ಮಗು ತಾನೇ ಅಂತ ಸಾಬೀತು ಮಾಡೋದಕ್ಕೆ ಗ್ರಾಮ ಪಂಚಾಯತಿನಲ್ಲೋ ವಾರ್ಡ್ ಆಫೀಸ್ನಲ್ಲೋ ನೋಟ್ರಿ ಹತ್ರನೋ ಹೋಗಿ ಗೆಜೆಟಲ್ಲಾದ್ರೂ ನೋಟಿಫಿಕೇಶನ್ ಆಗಿ ಬರಬೇಕು. ಜನನ ಪ್ರಮಾಣ ಪತ್ರ ಇರೋದಿಲ್ಲ. ಪಾಸ್ಪೋರ್ಟು ಕರ್ನಾಟಕ ರಾಜ್ಯದಲ್ಲಿ 8% ಜನರ ಹತ್ರ ಮಾತ್ರ ಪಾಸ್ಪೋರ್ಟ್ ಇದೆ. ಕರ್ನಾಟಕ ರಾಜ್ಯ ಅಂತ ಹೇಳಿದಾಗ ಅದರಲ್ಲಿ ಮಂಗಳೂರು ಬಂತು, ಬೆಂಗಳೂರು ಬಂತು. ಹೈದರಾಬಾದ್ ಕರ್ನಾಟಕದಲ್ಲಿ 1% ಜನರ ಹತ್ರನೂ ಇರೋದು ಬಹಳ ಕಷ್ಟ. ಮಾನ್ಯತೆ ಪಡೆದ ಮಂಡಳಿಗಳು, ವಿಶ್ವವಿದ್ಯಾಲಯಗಳು, ಮೆಟ್ರಿಕ್ಯುಲೇಷನ್, ಶೈಕ್ಷಣಿಕ ಪ್ರಮಾಣ ಪತ್ರ, 10ನೇ ಕ್ಲಾಸನ್ನು ದಾಟಿ ನೀವೇನಾದರೂ ಓದಿದ್ರೆ ಅದಕ್ಕೊಂದು ದಾಖಲೆ ಪತ್ರ. ಈ ದೇಶದಲ್ಲಿ 100 ಜನ ಈ ರಾಜ್ಯದಲ್ಲಿ ಪ್ರೈಮರಿ ಸ್ಕೂಲ್ಗೆ 100 ಜನ ಸೇರಿದ್ರೆ 70 ಜನ ಮಾತ್ರ ಹೈಸ್ಕೂಲಿಗೆ ಬರ್ತಾರೆ. ಅದರಲ್ಲೊಂದು 60 ಜನ ಮಾತ್ರ ಹೈಸ್ಕೂಲಿಗೆ ಬರ್ತಾರೆ. ಅದರಲ್ಲೊಂದು 20-30 ಜನ ಮಾತ್ರ SSLC ತನಕ ಹೋಗ್ತಾರೆ. KPS ಬಂದಮೇಲೆ ಹೈಸ್ಕೂಲ್ಗೂ ಕೂಡ ಹೋಗೋದಿಲ್ಲ. ಗ್ರಾಮೀಣಲ್ಲೇ ರೈತ ಕೂಲಿಗಳಾಗಿ ಕೆಲಸಕ್ಕೆ ಹೋಗ್ತಾರೆ, ಕೂಲಿ ಕಾರ್ಮಿಕರಾಗಿ. ಇದು ಸರ್ಕಾರ ಮಾಡ್ತಿರೋ ಒಂದು ದೊಡ್ಡ ಉಪಕಾರ. ರಾಜ್ಯ ಸಕ್ಷಮ ಪ್ರಾಧಿಕಾರವು ನೀಡಿರುವ ಕಾಯಂ ನಿವಾಸ ಪ್ರಮಾಣ ಪತ್ರ. ಕಾಯಂ ನಿವಾಸ, ನನ್ನದೇ ಮನೆ ಎಲ್ಲಿಂದ ತರಬೇಕು? ಈ ದೇಶದಲ್ಲಿ ಸ್ವಂತ ಮನೆ ಇರೋರು ಎಷ್ಟು ಜನ ಈ ದೇಶದಲ್ಲಿ? ಅರಣ್ಯ ಹಕ್ಕು ಪ್ರಮಾಣ ಪತ್ರ. ಆದಿವಾಸಿಗಳೇನು ವಾಸ ಮಾಡ್ತಾರೆ ಅವರಲ್ಲಿ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಏನು 2006ರ ಆ್ಯಕ್ಟ್ ಪ್ರಕಾರ 100 ಅರ್ಜಿಗಳು ಗುಜರಾಯಿಸಿದ್ರೆ ಅದರಲ್ಲಿ 80 ಅರ್ಜಿಗಳು ರಿಜೆಕ್ಟ್ ಆಗ್ತವೆ. 20 ಅರ್ಜಿಗಳು ಮಾತ್ರ ಸರ್ಕಾರಗಳು ಒಪ್ಕೊಳ್ತಿದ್ದಾವೆ. 80% ಜನಕ್ಕೆ ಇದು ಅನ್ವಯ ಆಗೋದಿಲ್ಲ. ಸಕ್ಷಮ ಪ್ರಾಧಿಕಾರವು ನೀಡಿರುವ ಜಾತಿ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರ ತೊಗೊಂಡು ಎಷ್ಟು ಜನ ಏನು ಮಾಡ್ತಾ ಇದ್ದಾರೆ ಇವತ್ತು? ಹಬ್ಬ ಅಂತಂದರೆ 7.5 ಕೋಟಿ ಜನರಲ್ಲಿ ಇವತ್ತು 70ರಿಂದ ಅದರಲ್ಲಿ 1.5ರಿಂದ 2-3 ಕೋಟಿ ಜನರು ಮಾತ್ರ ಇವತ್ತು ಜಾತಿ ಪ್ರಮಾಣ ಪತ್ರದಿಂದ ಸೌಲಭ್ಯಗಳನ್ನು ಪಡ್ಕೊತಿದ್ದಾರೆ. ರಾಷ್ಟ್ರೀಯ ಪೌರತ್ವ ರಿಜಿಸ್ಟರ್ NRC ನಡೆದಿರೋದು ಅಸ್ಸಾಂನಲ್ಲಿ ಮಾತ್ರ, ಬೇರೆ ಎಲ್ಲೂ ಕೂಡ ಇದು ಅನ್ವಯ ಆಗಲ್ಲ. ರಾಜ್ಯ ಸ್ಥಳೀಯ ಪ್ರಾಧಿಕಾರಗಳು ಸಿದ್ಧಪಡಿಸಿರುವ ಕುಟುಂಬ ರಿಜಿಸ್ಟರ್. ನಮ್ಮ ರಾಜ್ಯದಲ್ಲಿ ಆ ಥರದ ಕುಟುಂಬ ರಿಜಿಸ್ಟರ್ ಯಾವುದೂ ಇಲ್ಲ. ಸರ್ಕಾರವೇ ನೀಡಿರುವ ಯಾವುದೇ ಜಮೀನು ಮನೆ ಹಂಚಿಕೆ ಪ್ರಮಾಣ ಪತ್ರ. ಜಮೀನು ಮನೆ ಹಂಚಿಕೆ ಅದೊಂದು ಮರೀಚಿಕೆಯಾಗಿದೆ ಈ ದೇಶದಲ್ಲಿ. ಕರ್ನಾಟಕದಲ್ಲಿ 44 ಲಕ್ಷ ಭೂಮಿ ಮತ್ತು ವಸತಿಹೀನರು ಅರ್ಜಿ ಹಾಕೊಂಡು ಕೂತಿದ್ದಾರೆ. ಇನ್ನೂ ಕೂಡ ಅವ್ರಿಗೆ ಯಾವುದೇ ಇದನ್ನು ಕೊಟ್ಟಿಲ್ಲ, ಕಾನೂನು ಕೂಡ ಬದಲಾಯಿಸೋದಿಲ್ಲ ಅಂತ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ. 12ನೇದು, ಬಿಹಾರ್ನಲ್ಲಿ ನಮ್ಮ ಹತ್ರ ಸಾಮಾನ್ಯವಾಗಿ ಇರಬಹುದಾದದ್ದು ಆಧಾರ್ ಕಾರ್ಡ್ನ ಒಪ್ಕೊಳ್ಬೇಕು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಮನವಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟು ಮೌಖಿಕವಾಗಿ ಸಾಕಷ್ಟು ಸತಿ ಅದನ್ನು ಚುನಾವಣಾ ಆಯೋಗಕ್ಕೆ ಹೇಳಿದ್ರು ಕೂಡ ಚುನಾವಣಾ ಆಯೋಗ ಅದನ್ನು ಜಾರಿಗೆ ತರಲಿಲ್ಲ. BLO ಆಫೀಸುಗಳು ಕೇವಲ ಆಧಾರ್ ಕಾರ್ಡನ್ನು ಒಪ್ಪಲ್ಲ ಅಂದರು. ಉಳಿದ 12 ರಾಜ್ಯಗಳಲ್ಲೂ ಕೂಡ ಕೇವಲ ಆಧಾರ್ ಕಾರ್ಡ್ ಒಪ್ಪಲ್ಲ, ಅದ್ರ ಜೊತೆಗೆ ನೀವು ಇನ್ನೊಂದೇನಾದರೂ ಕೊಡಲೇಬೇಕು ಅಂತಂದರು. ಈಗ ಕರ್ನಾಟಕದಲ್ಲಿ ಮುಖ್ಯ ಚುನಾವಣಾಧಿಕಾರಿ ಹೊರಡಿಸಿರುವಂತಹ ಪತ್ರದಲ್ಲಿ 12ನೇ ಡಾಕ್ಯುಮೆಂಟಾಗಿ ಏನು ಹೇಳ್ತಿದ್ದಾರೆ? ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನದಂತೆ ಹಾಗೂ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರವಾಗಿ ಮಾನ್ಯ ಚುನಾವಣಾ ಆಯೋಗವು ಪತ್ರ ಸಂಖ್ಯೆ ಮೂಲಕ ನೀಡಿರುವ ಸೂಚನೆಗಳ ಪ್ರಕಾರ ಆಧಾರನ್ನು ನಾಗರಿಕತೆಯ ಪ್ರಮಾಣವಾಗಿ ಅಲ್ಲದೆ ಗುರುತನ್ನು ಸಾಬೀತುಪಡಿಸುವ ದಾಖಲೆಯಾಗಿ ಮಾತ್ರ ಪರಿಗಣಿಸಲಾಗುವುದು. ಆಧಾರ್ ನಿಮ್ಮ ನಾಗರಿಕತ್ವ ಸಾಬೀತು ಮಾಡೋದಿಲ್ಲ. ನಾನು ಇಂಥವನು, ನನ್ನ ಹೆಸರು ಅನ್ನೋದಕ್ಕೆ ಮಾತ್ರ ಆಗಿದೆ. ಬದುಕಕ್ಕೆ ಆಧಾರ್ ಬೇಕು, ಇವತ್ತು ಬಸ್ಸಲ್ಲಿ ಹೋಗೋಕ್ಕೆ ಆಧಾರ್ ಬೇಕು, ಬ್ಯಾಂಕ್ ಹೋಗೋಕ್ಕೆ ಆಧಾರ್ ಬೇಕು, ಮೊಬೈಲ್ ತಗೊಳ್ಳೋದಕ್ಕೆ ಆಧಾರ್ ಬೇಕು. ಆದರೆ ನಾನು ಭಾರತೀಯ ಅನ್ನೋದಕ್ಕೆ ಆಧಾರ್ ಒಪ್ಪೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರದ ಅಂಕೆನಲ್ಲೇ ಇರುವಂತಹ ಚುನಾವಣಾಧಿಕಾರಿಗಳು ಕೂಡ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ. ಸೊ ಹೀಗಾಗಿ ಈ 12 ದಾಖಲೆಗಳಲ್ಲಿ ಈ ದೇಶದ ವಂಚಿತ ಹಾಗೂ ಅಲಕ್ಷಿತ, ಬಾಡಿಗೆ ಮನೆಯಲ್ಲಿ ವಾಸಿಸುವ, ಅತ್ಯಂತ ಬಡತನದಲ್ಲಿ ವಾಸಿಸುವ, ಸ್ವಂತ ಜಮೀನಿಲ್ಲದ, SSLC ತನಕ ಓದಕ್ಕಿರಲಿ ಅಕ್ಷರಾಭ್ಯಾಸವೂ ಇರದ ಆದಿವಾಸಿಗಳು, ದಲಿತರು, ಮುಸ್ಲಿಮರು, ಇವುಗಳು ಯಾರು ಈ ದಾಖಲೆಗಳನ್ನು ಕೊಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಏನು 6.5 ಕೋಟಿ ಜನರ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಅವರಲ್ಲಿ ಬಹುಪಾಲು ಇವರೇ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು. ಯಾಕಂದರೆ 40 ವರ್ಷದ ಮೇಲ್ಪಟ್ಟ ಸಾಮಾನ್ಯ ಮಹಿಳೆಯರು
ಕೆಲವರು ಈ ಕಾಲಘಟ್ಟದಲ್ಲಿ ಮಹಿಳೆಯರಿಗೂ ಕೂಡ ಶಿಕ್ಷಣ ಸಿಗ್ತಿದೆ, ಈ ಕಾಲಘಟ್ಟದಲ್ಲಿ ಪಾಸ್ಪೋರ್ಟು ಎಲ್ಲ ಇದೆ. ಆದರೆ 2004 ನಂತರ ಅಥವಾ 87 ನಂತರ ಹುಟ್ಟಿದವ್ರ ಹತ್ರ ಪಾಸ್ಪೋರ್ಟ್ ಅವ್ರ ಹತ್ರ ಇದ್ರೆ ಮಾತ್ರ ಸಾಲದು, ಅವ್ರ ಅಪ್ಪ ಅಮ್ಮಂದು ಅವ್ರು ಸಾಬೀತು ಮಾಡಬೇಕು. ಹೀಗಾಗಿ ತಾವು ಸಾಬೀತು ಮಾಡಿದ್ರು ಅವ್ರ ಅಪ್ಪ ಅಮ್ಮನ ಸಾಬೀತಾಗಲ್ಲ ಅಂದರೆ ಅವ್ರದ್ದು ಬರ್ಕತ್ತಾಗಲ್ಲ. ಸೊ ಸಾರಾಂಶದಲ್ಲಿ ಎಲ್ಲಿಯ ತನಕ ಈ 11 ಕಾಯ್ದೆಗಳನ್ನು 11 ದಾಖಲೆಗಳಲ್ಲಿ 12 ದಾಖಲೆಗಳಲ್ಲಿ ಒಂದನ್ನು ಕೊಡಲೇಬೇಕು ನಿಮ್ಮ ನಾಗರಿಕತ್ವ ಸಾಬೀತು ಮಾಡ್ಕೊಳ್ಳೋಕ್ಕೆ ಅಂತಿರುತ್ತೆ, ಅಲ್ಲಿಯ ತನಕ ಈ ದೇಶದ ವಂಚಿತ ದಮನಿತ ಸಮುದಾಯಗಳು ಬಚಾವಾಗೋದು ಕಷ್ಟ. ಒಂದಷ್ಟು ಜನರು ಬಚಾವ್ ಆಗ್ಬೋದು ಈಗಲೂ ಕೂಡ, ಮಧ್ಯಮ ವರ್ಗದ ಜನ, ಮೇಲ್ಮಧ್ಯಮ ವರ್ಗದ ಜನ, ಯಾರು ಪಾಸ್ಪೋರ್ಟು ಸ್ವಂತ ಮನೆ ಎಲ್ಲ ಇದೆ, ಆಸ್ತಿಗಳಿದ್ದ ಕಾಲದಲ್ಲೂ ಕೂಡ ನಮ್ಮ ದೇಶದಲ್ಲಿ ಏನಿದೆ ಪರಿಸ್ಥಿತಿ, ನೀವು ಮೇಲ್ಮಧ್ಯಮ ವರ್ಗವೇ ಇರ್ಬೋದು, ಆದರೆ ನೀವು ವೃದ್ಧ ಮಹಿಳೆ ಆಗಿದ್ದರೆ 40 ವರ್ಷ ಮೇಲ್ಪಟ್ಟೆ ಮಹಿಳೆ ಆಗಿದ್ದರೆ, ನೀವು ಅಕಸ್ಮಾತ್ SSLC ಮಾಡೋಕ್ಕೆ ಮುಂಚೆನೇ ಮದುವೆಯಾಗಿ ತವ್ರ ಮನೆಯಿಂದ ಗಂಡ ಮನೆಗೆ ಬಂದಿದ್ದರೆ ಅವಾಗ ಏನಾಗುತ್ತೆ? ಅವಾಗ ಆಸ್ತಿ ನಿಮ್ಮ ಹೆಸರಿರೋದಿಲ್ಲ, ನಿಮ್ಮ ಗಂಡಂಗೆ ಸಿಕ್ಕಾಪಟ್ಟೆ ಆಸ್ತಿ ಇರ್ಬೋದು, ಆದರೆ ಗಂಡನ ಹೆಸರಲ್ಲಿದೆ ಆಸ್ತಿ, ನಿಮ್ಮ ಹೆಸರಲ್ಲಿಲ್ಲ. ನಿಮ್ಮ ಹೆಸರಲ್ಲಿ ಆಸ್ತಿ ಇಲ್ಲ ಅಂದರೆ ಒಪ್ಪಲ್ಲ. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಎಲ್ಲಿಯ ತನಕ ಈ SIR ದುರುದ್ದೇಶದ್ದು, SIR ಉದ್ದೇಶವೇ ನಾಗರಿಕತ್ವದಿಂದ BJPಗೆ ಬೇಡದ ಜನರನ್ನ ಹೊರಗಾಕೋದು, ಹಾಗೂ ಯಾರು ಈ ದೇಶದಲ್ಲಿ ನಾಗರಿಕರು ಅಂದ ತಕ್ಷಣ ನಾಗರಿಕರನ್ನ ಘನತೆಯಿಂದ ಬದುಕುವ ಹಕ್ಕನ್ನು ಸಂವಿಧಾನ ಕೊಡುತ್ತೆ. ನೀವು ಹಸಿವಿನಿಂದ ಸಾಯದಂತೆ ನೋಡ್ಕೋಬೇಕು, ಕನಿಷ್ಠ ಊಟ, ಕನಿಷ್ಠ ಬಟ್ಟೆ, ಕನಿಷ್ಠ ವಸತಿ, ಕನಿಷ್ಠ ಶಿಕ್ಷಣ, ಕನಿಷ್ಠ ಆರೋಗ್ಯ, ವೈದ್ಯಕೀಯ ಕೊಡಲೇಬೇಕು. ಅದು ನೀವು ನಾಗರಿಕರಾಗಿದ್ದರೂ ಮಾತ್ರ ಕೊಡಬೇಕು. ನಿಮಗೆ ನಾಗರಿಕತ್ವವೇ ಇಲ್ಲ ಅಂತಂದರೆ ನೀವು ಅದನ್ನು ಸರ್ಕಾರವನ್ನು ಕೇಳಕ್ಕೂ ಬರಲ್ಲ. ನಿಮ್ಮನ್ನು ಕೊಂದಾಕಿದ್ರೆ, ಹೊಡೆದ್ರೆ, ಯಾಕಂದರೆ ಈ ದೇಶದಲ್ಲಿ ಆ ಥರ ಕ್ರೈಮ್ ಆದರೆ ರಾಜ್ಯದ ಮೇಲೆ ನಡೆಯುತ್ತೆ, ಕ್ರೈಮ್ ಸ್ಟೇಟ್ ಮೇಲೆ ನಡೆಯುತ್ತೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು, ಬಾಡಿಗೆ ಮನೆ ತಗೋಬೇಕು, ಯಾವುದೋ ಅಂಗಡಿ ತಗೋಬೇಕಂದ್ರೂ ಕೂಡ ನ್ಯಾಷನಾಲಿಟಿ ಕೇಳ್ತಾರೆ. SIRನ ಎಲ್ಲಕ್ಕೂ ಕಡ್ಡಾಯ ಮಾಡ್ತಾರೆ. SIR ಇದ್ದರೆ ಸ್ಕೂಲಲ್ಲಿ ಅಡ್ಮಿಷನ್ನು, SIR ಇದ್ದರೆ ಬಾಡಿಗೆ ಮನೆ, SIR ಇದ್ದರೆ ಪಾಸ್ಪೋರ್ಟು, SIR ಇಲ್ಲ ಅಂದರೆ ನೀವು ನಾಗರಿಕತ್ವ ಇಲ್ಲ. ಯಾಕಂತಂದರೆ ಈ ಸತಿ ಯಾಕೆ ಆತುರವಾಗಿ ಮಾಡ್ತಿದ್ದಾರೆ ಇದನ್ನು ಅಂತಂದರೆ, ಇದರ ಜೊತೆಗೆ ಸೇರ್ಕೊಂಡಿರೋದು NRC ಮತ್ತು NPR. ಸೆನ್ಸಸ್ನ ಜೊತೆಗೆ NPR ಮಾಡಬೇಕು. ಇನ್ಫ್ಯಾಕ್ಟ್ ಸೆನ್ಸಸ್ನ ಘೋಷಣೆ 2026ರಿಂದ ಸೆನ್ಸಸ್ ಶುರುವಾಗುತ್ತೆ. ಸೆನ್ಸಸ್ ಮಾಡ್ಬೇಕಾದ್ರೆ ಈ ಸತಿ NPR ಮಾಡ್ತೀವಿ ಅಂತ ಹೇಳಿರಲಿಲ್ಲ, ಆದರೆ ಈ ಸತಿ ಬಜೆಟಲ್ಲಿ NPR ಕೂಡ ಮಾಡ್ತಾ ಇದ್ದಾರೆ. 6,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. NPR ಆದ ತಕ್ಷಣ NRC ಮಾಡ್ತಾರೆ. ಇದು ಕ್ರೊನಾಲಜಿ. ಮೊದಲು SIR, ಅದಾದಮೇಲೆ NPR, ಸೆನ್ಸಸ್ಸಿಂದ NPR ಇಂದ NRC. ಇದನ್ನು ಕಡಾಖಂಡಿತವಾಗಿ ವಿರೋಧಿಸಬೇಕು. ಇದನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಸುಮಾರಷ್ಟು ಪ್ರಜಾತಂತ್ರವಾದಿಗಳು ಇದರಲ್ಲಿ ಸರ್ಕಾರವನ್ನು ನಾವು ಬಲವಂತ ಮಾಡಿ ಈ 11 ಡಾಕ್ಯುಮೆಂಟ್ಗಳಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟು ನಮ್ಮ ಜನರ ಹತ್ರ ಇರೋ ಥರನೇ ನಾವು ಮಾಡ್ಕೊಂಡ್ರೆ, ಅಥವಾ ಇನ್ಫ್ಯಾಕ್ಟ್ 2023 ಮ್ಯಾನ್ಯುಯಲಲ್ಲಿ ಸಮರಿ ರಿವಿಷನ್ ಇವೆಲ್ಲ ಮಾಡಬೇಕಾದ್ರೆ ಗ್ರಾಮ ಸಭೆಗಳಲ್ಲಿ ಕರಡು ಪಟ್ಟಿಯನ್ನು ಓದಬೇಕು ಅಂತ ಒಂದಿದೆ. ಅದೇ ಗ್ರಾಮ ಸಭೆಯಲ್ಲಿ ಕರಡು ಪಟ್ಟಿಯನ್ನು ಓದಬೇಕು ಅನ್ನೋ ಅವಕಾಶವನ್ನು ಕಡ್ಡಾಯವಾಗಿ ಅದರ ತಯಾರಿ ಎಲ್ಲದರಲ್ಲೂ ಕೂಡ ತೊಡಗಿಸ್ಕೊಳ್ಳೋ ರೀತಿ ಮಾಡಿದಾಗ ಇನ್ನೊಂದಷ್ಟು ಇದು ಡೆಮಾಕ್ರಟೈಸ್ ಆಗುತ್ತೆ, ಹೆಚ್ಚು ಜನರನ್ನ ಒಳಗೊಳ್ಬೋದು ಅನ್ನೋಂಥ ಸದಾಶಯಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ವಿಷಯ ಏನಪ್ಪ ಅಂದರೆ 2023 ಮ್ಯಾನ್ಯುಯಲ್ ಇರುವುದು SR ಮತ್ತು IR, ಸ್ಪೆಷಲ್ ಸಮರಿ ರಿವಿಷನ್ ಮತ್ತು IR. ಇದು SIR ಬಗ್ಗೆ ವಿಶೇಷವೇ ಆದಂಥ ಒಂದು ಮಾರ್ಗಸೂಚಿಗಳನ್ನ ಹೇಳಿದ್ದಾರೆ. ಅದರಲ್ಲಿ ಗ್ರಾಮ ಸಭೆಗಳಲ್ಲಿ ಓದಬೇಕನ್ನೋದೂ ಇಲ್ಲ. ಇನ್ನು ಸರ್ಕಾರಗಳು ಹೊಸದಾಗಿ ದಾಖಲೆಗಳನ್ನು ಕೊಡಬೇಕು ಅಂದರೆ ಯಾವುದೇ ದಾಖಲೆ ಕೊಡುವುದಕ್ಕೆ ವಾದ ಪ್ರತಿವಾದ ಇವೆಲ್ಲವೂ ಇರುತ್ತೆ. ನಾವು ನೋಡ್ದಂಗೆ ತಮಿಳುನಾಡಲ್ಲಾಗಿರ್ಬೋದು, ಪಶ್ಚಿಮ ಬಂಗಾಳದಲ್ಲಾಗಿರ್ಬೋದು ಮತ್ತು ಕೇರಳದಲ್ಲಾಗಿರ್ಬೋದು ಹೆಚ್ಚು ಜನರನ್ನು ಉಳಿಸ್ಕೊಳ್ಬೇಕಂತ ಇದ್ದಾಗಲೂ ಕೂಡ 11 ದಾಖಲೆಗಳು ಕಡ್ಡಾಯ ಆಗಿರಬೇಕಾದಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಕೇರಳದಲ್ಲಿ ಕೂಡ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಬದುಕುವಂಥ ಆದಿವಾಸಿಗಳಿಗೆ, ಯಾಕಂದರೆ ಆದಿವಾಸಿಗಳ ದಲಿತರ ಬದುಕು ಸರ್ಕಾರದ ಜೊತೆ ಸಂಬಂಧವೇ ಇರೋದಿಲ್ವಲ್ಲ, ಅವತ್ತು ಕೂಲಿ ಮಾಡಿ ಅವತ್ತು ಬದುಕಬೇಕು. ಏನಕ್ಕಾಗಿ ಸರ್ಕಾರದ ಸರ್ಟಿಫಿಕೇಟ್ಗಳು ಕೇಳ್ತಾರೆ? ಅವರು ಈ ದೇಶದಲ್ಲೇ ಹುಟ್ಟು ಬದುಕಿದ್ದಾರೆ, ಸರ್ಕಾರದ ಕರ್ತವ್ಯ ಅವ್ರಿಗೆ ಸರ್ಟಿಫಿಕೇಟ್ಗಳನ್ನು ಡಾಕ್ಯುಮೆಂಟ್ನ ಕೊಡುವಂಥದ್ದು. ಈಗ ತನ್ನ ಬೇಜವಾಬ್ದಾರಿತನಕ್ಕಾಗಿ ತಾನು ಕೊಡಲಿಲ್ಲ ಅಂತಂದರೆ ನೀವು ನಾಗರಿಕತ್ವರೇ ಅಲ್ಲ ಅಂತ ಮಾಡ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದೆ ಅಂತಂದರೆ, ಬಹುಶಃ ನಿಮಗೆ ಜ್ಞಾಪಕ ಇರ್ಬೋದು, ಸಿದ್ದರಾಮಯ್ಯನವರು ನಾವು SIR ವಿಷಯವನ್ನು ರಾಜಕೀಯ ವಿಷಯ ಅಂತ ಪರಿಗಣಿಸೋದೇ ಇಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ ಅಂದರು. SIR ಅನ್ನೋದೇ ಒಂದು ಫ್ಯಾಸಿಸ್ಟ್ ರಾಜಕೀಯ. SIR ಅನ್ನುವುದೇ ಈ ದೇಶವನ್ನು ಒಂದು ಬ್ರಾಹ್ಮಣವಾದಿ, ಅದರಲ್ಲೂ ವಿಶೇಷವಾಗಿ ಅನ್ಯ ಧರ್ಮಕ್ಕೆ ಸೇರಿದವ್ರನ್ನ ಹೊರಗಾಕುವುದು, ಅವ್ರನ್ನ ದೇಶದಿಂದ ಬಿಟ್ಟೋಗೋದು, ಈ ಮಿಕ್ಕಿದವ್ರನ್ನ ಅಧೀನರನ್ನಾಗಿ ಮಾಡಿಕೊಳ್ಳುವ ಸಾವರ್ಕರ್ವಾದಿ ಹಿಂದೂ ರಾಷ್ಟ್ರದಿಂದ ಪ್ರೇರೇಪಣೆ ಪಡೆದು ಬಂದಿರುವಂಥ ಫ್ಯಾಸಿಸ್ಟ್ ಸರ್ಕಾರದ ಫ್ಯಾಸಿಸ್ಟ್ ಯೋಜನೆ, ಫ್ಯಾಸಿಸ್ಟ್ ರಾಜಕೀಯ ಇದು. ಇದನ್ನು ನೀವು ರಾಜಕೀಯವಾಗಿಯೇ ವಿರೋಧಿಸಬೇಕು. ಕನಿಷ್ಠ ಪಕ್ಷ ಪಶ್ಚಿಮ ಬಂಗಾಳದ
ಮಮತಾ ಬ್ಯಾನರ್ಜಿಯವರು ಅಲ್ಲಿ ಮುಸ್ಲಿಮರ ಜನಸಂಖ್ಯೆ 34% ಇದೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅವ್ರಿಗೆ ಸಿಗುವಂಥ ಓಟಲ್ಲಿ 60%ಗಿಂತ ಜಾಸ್ತಿ ಓಟು ಮುಸ್ಲಿಮರದಿರುತ್ತೆ. ಆ ಒಂದು ಸ್ವಾರ್ಥದ ಕಾರಣಕ್ಕಾದರೂ ಅವರ ಆಸಕ್ತಿಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋರಾಟ ಮಾಡಿದ್ರು. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಕೇವಲ 12ರಿಂದ 13% ಮುಸ್ಲಿಮರು ಓಟ್ ಹಾಕಲಿಲ್ಲ ಅಂದರೆ ಏನು BJPಗೆ ಓಟ್ ಹಾಕ್ತಾರೆ, ನಮಗೆ ಓಟ್ ಹಾಕ್ತಾರೆ ಅನ್ನುವಂತಹ ಒಂದು ಅಹಂಕಾರ ದಾವಣಗೆರೆಯಲ್ಲಿ ಆಗಿರೋದನ್ನು ನಾವು ನೋಡಿದ್ದೀವಿ. ಅಥವಾ ಕಳೆದ 2.5 ವರ್ಷದಲ್ಲಿ ಹೆಂಗೆ ಇವತ್ತಿಗೂ ಕೂಡ ಮುಸ್ಲಿಮರ ಮೇಲೆ ನಿರಂತರವಾಗಿ ಸ್ಟ್ರಕ್ಚರಲ್ ಆಗಿ ಟಾರ್ಗೆಟ್ ಆಗಿ ನಡೆಯುವಂತಹ ಯಾವುದನ್ನೂ ಕೂಡ ದೌರ್ಜನ್ಯಗಳನ್ನ ತಡೆಗಟ್ಟುವಂಥ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಅತ್ಯಂತ ರಾಜಕೀಯ ಮಾಡಲ್ಲ ಅಂದ್ಬಿಟ್ರು ಮುಖ್ಯಮಂತ್ರಿಗಳು. ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕೂಡ ಬಿಲ್ಕುಲ್ ಇಲ್ಲ, ನಾವು ಇದನ್ನು ಯಶಸ್ವಿಯಾಗುವುದಕ್ಕೆ ಒಂದು ಓಟು ಕೂಡ ಹೊರಗಡೆ ಉಳಿದಂತೆ ನೋಡ್ಕೊಳ್ತೀವಿ ಅಂತಂದ್ರು. ಒಂದು ಓಟ್ ಕೂಡ ಹೊರಗಡೆ ಉಳಿದಂತೆ ಇರಬೇಕು ಅಂತಂದರೆ ಎಲ್ಲಿಯ ತನಕ ಈ 11 ದಾಖಲೆಗಳ ಷರತ್ತಿರುತ್ತೆ ಅಲ್ಲಿಯ ತನಕ ನೀವೇನು ಮಾಡಿದ್ರು ಆಗೋದಿಲ್ಲ. ಅದನ್ನು ಒಪ್ಕೊಂಡಿದ್ರು ಉಳಿಸೋಕ್ಕಾಗೋದಿಲ್ಲ. 11 ದಾಖಲೆಗಳಲ್ಲಿ ಒಂದನ್ನು ಕೊಡಬೇಕು ಅನ್ನೋ ಷರತ್ತು ಉಳಿಸ್ಕೊಂಡು ಒಬ್ಬ ವೋಟರ್ಗೂ ಕೂಡ ನಾವು ಹೊರಗಡೆ ಉಳಿಯೋದಂತೆ ಮಾಡ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ಹೀಗಿರಬೇಕಾದ್ರೆ 2026 ಜನವರಿ 6ಕ್ಕೆ ತಮ್ಮ ಪರದೆಯ ಮೇಲೆ ಒಂದು ಪತ್ರಿಕಾ ಪ್ರಕಟಣೆ ಹಾಸನದ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದೊಂದು ಬರುತ್ತೆ. ಅದರಲ್ಲಿ ಇದೇ ಮ್ಯಾಪಿಂಗ್ ಬಗ್ಗೆ ಕೊಟ್ಟಿರುವಂಥ ನೋಟಿಸಲ್ಲಿ ಕೆಳಗಡೆ ಒಂದು ಬಾಕ್ಸಲ್ಲಿ ಒಂದು ಅಂಶ ಇದೆ, ತಾವು ಗಮನಿಸಬೇಕು. ಮ್ಯಾಪಿಂಗ್, ಇದು ಕರ್ನಾಟಕ ಸರ್ಕಾರದ್ದು. ಮ್ಯಾಪಿಂಗ್ ಮಾಡಲಾದ ಮತದಾರರ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಮತಗಟ್ಟೆ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿಯನ್ನು ಒದಗಿಸಬೇಕು. ಹೊರತುಪಡಿಸಿ ಮತದಾರರ ಮ್ಯಾಪಿಂಗ್ ಕಾರ್ಯಕ್ಕೆ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಅಥವಾ ಮಾಹಿತಿ ನೀಡದೇ ಇದ್ದ ಪಕ್ಷದಲ್ಲಿ ಅಂತಹ ಮತದಾರರು ಮುಂಬರುವ ಮತದಾರರ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಭಾರತದ ಪ್ರಜೆ ಎಂದು ಪ್ರಮಾಣೀಕರಿಸಲು, ಮತದಾರ ಅಂತಲ್ಲ, ಭಾರತದ ಪ್ರಜೆ ಎಂದು ಪ್ರಮಾಣೀಕರಿಸಲು ಆಯೋಗವು ನಿಗದಿಪಡಿಸಿರುವ 11 ಬಗೆಯ ದಾಖಲಾತಿಗಳ ಪೈಕಿ ಒಂದನ್ನು ಒದಗಿಸುವುದು ಕಡ್ಡಾಯವಾಗಿರುತ್ತದೆ. ಕರ್ನಾಟಕ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಿದೆ. ಆದ್ದರಿಂದ ಸ್ನೇಹಿತರೆ, ಈ SIRನ ಒಳಗೊಳ್ಳುವ SIR ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕನಿಷ್ಠ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಅರ್ಥ ಮಾಡ್ಕೋಬೇಕು, ಬಹಿರಂಗ ಘೋಷಣೆ ಮಾಡಬೇಕು SIR ನಾವು ವಿರೋಧಿಸ್ತೀವಿ ಅಂತ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕೂಡ ಸೈದ್ಧಾಂತಿಕವಾಗಿ ಮೋದಿ ಸರ್ಕಾರದ ಈ ನಾಗರಿಕತ್ವ ವಿರೋಧಿ ನೀತಿಗಳು ವಿರೋಧಿಸೇ ಇಲ್ಲ. ಯಾಕಂದರೆ 2002-3ರಲ್ಲಿ ಈ NPR NRC ಕಾಯ್ದೆಯನ್ನು ವಾಜಪೇಯಿ ಸರ್ಕಾರ ತಂತು. 2004ರಿಂದ 2014 ತನಕ UPA ಸರ್ಕಾರನೇ ಇದ್ದಿದ್ದು ಅಧಿಕಾರದಲ್ಲಿ. ಬೇರೆ ಬೇರೆ ಕಾಯ್ದೆ, ಹೊಸ ಒಳ್ಳೆ ಕಾಯ್ದೆಗಳನ್ನು ತಂದರು. ನರೇಗಾ ತಂದರು, RTI ಕಾಯ್ದೆ ತಂದರು, RTE ಕಾಯ್ದೆ ತಂದರು. ಆದರೆ UAPA ಕಾಯ್ದೆನೂ ತಂದಿದ್ದೆ ಇದೇ UPA ಸರ್ಕಾರನೇ. ಹಾಗೂ ಈ NPR NRCಯನ್ನು ಮಾಡಬೇಕು, ಹಲವರನ್ನು ಹೊರಗಾಕಬೇಕು ಅನ್ನುವಂತಹ ಒಂದು ಅತ್ಯಂತ ಕ್ರೂರ ಕಾಯ್ದೆ 2003ರಲ್ಲಿ. ಈ 11 ದಾಖಲೆಗಳ ಕಡ್ಡಾಯ ಇರೋದು 2003ರ ಕಾಯ್ದೆಯ ಭಾಗ. ತಾನು ಅಧಿಕಾರದಲ್ಲಿದ್ದ 10 ವರ್ಷದಲ್ಲೂ ಕೂಡ ಇದರ ಬಗ್ಗೆ ಒಂದು ತಿದ್ದುಪಡಿಯನ್ನು ಮಾಡಲಿಲ್ಲ. ಈಗ ಇದ್ರ ಜೊತೆ ಮೌನ ಸಹಕಾರವನ್ನು ಮಾಡ್ತಿದ್ದಾರೆ. ಇವರನ್ನು ನೆಚ್ಚಿಕೊಂಡು, ಪಕ್ಷವನ್ನು ನೆಚ್ಚಿಕೊಂಡು ಸರ್ಕಾರವಂತೂ ಕಳೆದ 2.5 ವರ್ಷದಲ್ಲಿ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ, ಕೋಮು ಸೌಹಾರ್ದದ ವಿಷಯದಲ್ಲಿ ಯಾವ ರೀತಿಯ ಜನಪರ ಒಳ ಮೀಸಲಾತಿ ನೋಡಿದ್ದೀವಿ, ದಾವಣಗೆರೆಯಲ್ಲಿ ನೋಡಿದ್ದೀವಿ, ಬಾಬಾ ಬುಡನ್ ದರ್ಗಾದ ವಿಷಯ ನೋಡಿದ್ದೀವಿ, KPS ವಿಷಯ ನೋಡಿದ್ದೀವಿ, ಸಾಮಾಜಿಕ ಜನಗಣತಿ ವಿಷಯ ನೋಡಿದ್ದೀವಿ, ನಕ್ಸಲ್ ಶರಣಾಗತಿ ವಿಷಯದಲ್ಲಿ ನೋಡಿದ್ದೀವಿ, ದೇವನಹಳ್ಳಿ ವಿಷಯದಲ್ಲಿ ನೋಡಿದ್ದೀವಿ. ಪ್ರಧಾನವಾಗಿ ಬ್ರಾಹ್ಮಣವಾದ, ಬಂಡವಾಳವಾದಕ್ಕೆ ಪೂರಕವಾಗಿ ಸರ್ಕಾರದ ನೀತಿಗಳಿದೆ ಹೊರತು ಯಾವಾಗ ಒಂದು ಕೇಂದ್ರ ಸರ್ಕಾರ ಈ ನೀತಿ ಮಾಡಿದಾಗ ಅತ್ಯಂತ ರಾಜಕೀಯ ಬದ್ಧತೆಯಿಂದ ಅದನ್ನು ವಿರೋಧಿಸುವಂತಹ ಯಾವ ಉದ್ದೇಶವೂ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಇಲ್ಲ. ಯಾವ ಸೂಚನೆಗಳನ್ನು ಅವರು 2.5 ವರ್ಷದಿಂದ ಕೊಟ್ಟಿಲ್ಲ. ಸೊ ಹೀಗಾಗಿ ಮತ್ತು ಅತ್ಯಂತ ಸ್ಪಷ್ಟವಾಗಿ ಅವರು ಕೊಡ್ತಿರುವಂಥ ದಾಖಲೆಗಳಲ್ಲಿ ಅದನ್ನು ಯಶಸ್ವಿಯಾಗಿ ಜಾರಿಗೆ ತರುವುದಕ್ಕೆ, ಅದರೊಳಗಡೆ ಏನಾದರೂ ಒಂದು ಅನುಕೂಲ ಮಾಡಿಕೊಡುವ ಪ್ರಯತ್ನವನ್ನು ಮಾಡಬೇಕು ಅಂತ ಬಾಯಿ ಮಾತಿಲ್ಲ. ಯಾಕಂದರೆ ಆ ಚೌಕಟ್ಟಿನಲ್ಲದಿಲ್ಲ. ವಿಷಯ ಏನಪ್ಪ ಅಂತಂದರೆ, ಈ ಚುನಾವಣಾಧಿಕಾರಿಗೆ, ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗೆ ಈ ರಾಜ್ಯದಲ್ಲಿ ಏನು ಸ್ಥಾನಿಕ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ ಅಂದರೆ ಈ GBA ಚುನಾವಣೆ ಇರ್ಬೋದು, ನಗರ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಪಂಚಾಯಿತಿ ಚುನಾವಣೆ ಇರ್ಬೋದು, ಅದರ ಮತಪಟ್ಟಿ ತಯಾರಿ ಮಾಡುವುದಕ್ಕೆ, ಅದರ ಚುನಾವಣೆ ನಡೆಸುವುದಕ್ಕೆ ಪರಮಾಧಿಕಾರ ಇರುತ್ತೆ. ಆದರೆ ಸಂವಿಧಾನದ ಆರ್ಟಿಕಲ್ 324ರ ಪ್ರಕಾರ ಲೋಕಸಭೆ ಮತ್ತು ಶಾಸನ ಸಭೆಗಳ ಚುನಾವಣೆ ನಡೆಸುವುದು, ಮತಪಟ್ಟಿ ತಯಾರಿ ಮಾಡುವುದು ಕೇಂದ್ರ ಚುನಾವಣಾ ಆಯೋಗದ ಪರಮಾಧಿಕಾರ. ಇವತ್ತಿನವರೆಗೆ ಅದು ಬದಲಾಗಬೇಕು ಅಂತಂದರೆ ಸಂಸತ್ತಿನಲ್ಲಿ ಒಂದು ತಿದ್ದುಪಡಿ ಆಗಬೇಕು, ಸಂವಿಧಾನ ತಿದ್ದುಪಡಿ ಆಗಬೇಕು, ಒಂದು ಕಾನೂನು ಆಗಬೇಕು, ಅಥವಾ ಚುನಾವಣಾ ಆಯೋಗಕ್ಕೆ ಆ ಬುದ್ಧಿ ಬಂದು ಇಲ್ಲ ಅದನ್ನು ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಬೇಕು. ಯಾಕಂದರೆ ಸಂವಿಧಾನಿಕವಾದಂಥ ಸಂಸ್ಥೆ ಚುನಾವಣಾ ಆಯೋಗ, ಯಾವುದೋ ಕಾನೂನು ಮೂಲಕ ಅಧಿಕಾರಕ್ಕೆ ಬಂದಿರೋ ಸಂಸ್ಥೆ ಅಲ್ಲ. ಹೀಗಾಗಿ
ಶಾಸನ ಸಭೆಗಳಿಗೆ ಮತಪಟ್ಟಿಯನ್ನು ತಯಾರು ಮಾಡಬೇಕಾದ್ರೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಕೇಂದ್ರದ ಚುನಾವಣಾಧಿಕಾರಿಯ ಅಧಿಕಾರಿ, ಕೇಂದ್ರ ಚುನಾವಣಾ ಆಯೋಗದ ಅಧೀನದ ಅಧಿಕಾರಿ. ಇದಕ್ಕೆ ಕರ್ನಾಟಕ ಸರ್ಕಾರಕ್ಕೂ ಇದರ ಮೇಲೆ ಯಾವುದೇ ರೀತಿಯಾದಂಥ ವಿಶೇಷ ಪ್ರಭಾವ ಇರೋದಿಲ್ಲ. ಅವ್ರು ಹೇಳಿದ್ದನ್ನು ಯಥಾವತ್ತು ಅವರು ಅನುಸರಿಸಬೇಕಾಗುತ್ತೆ. ನಿನ್ನೆ ನಾವು ಅನ್ಬುಕುಮಾರ್ ಅವ್ರನ್ನ ಮಾತಾಡಿದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ, ನಿಮ್ಮ ಅಭಿಪ್ರಾಯಗಳಿಗೆ ನಾನೇನು ಹೇಳೋಕ್ಕಾಗಲ್ಲ, ನಾನೊಬ್ಬ ಇಲ್ಲ ಅಧಿಕಾರಿ, ಚುನಾವಣಾ ಆಯೋಗ ಹೇಳಿದ್ದನ್ನು ನಾನಿಲ್ಲಿ ಜಾರಿಗೆ ತರ್ತೀನಿ ಅಷ್ಟೇ ಅಂತೇಳಿ. ಸೊ ಹೀಗಾಗಿ ಚುನಾವಣಾ ಆಯೋಗ ಏನು ಮಾಡಿದೆ, ತನಗಿರುವ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು SIR ಅನ್ನುವಂತಹ ಇದುವರ ತನಕ ಸಂವಿಧಾನದಲ್ಲೇ ಇರದಿರುವಂಥ ಒಂದು ಹೊಸ ಬಗೆಯ ಪ್ರಕ್ರಿಯೆಯನ್ನು ಮಾಡ್ತಿದೆ. ಇದು ನನ್ನ ಅಧಿಕಾರದ ಭಾಗ ಆದ್ದರಿಂದ ಇದಕ್ಕೆ ಬೇಕಾದ ನೀತಿಗಳನ್ನು, ಕಾರ್ಯಸೂಚಿಗಳನ್ನು ನಾನು ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಹೇಳಿದೆ. ಸುಪ್ರೀಂ ಕೋರ್ಟಲ್ಲಿ ಇಲ್ಲ, ಇದಕ್ಕೆ ಚುನಾವಣಾ ಆಯೋಗಕ್ಕೆ ಈ ರೀತಿಯ ಅಧಿಕಾರ ಇಲ್ಲ, ಸಂವಿಧಾನದಲ್ಲಿ ಇಲ್ಲ ಅಂತ ದಾವೆ ಹಾಕಿದ್ರೆ ಸುಪ್ರೀಂ ಕೋರ್ಟು ಇದುವರ ತನಕ ಕಿವಿಗೂ ಹಾಕ್ಕೊಳ್ದಿರ ಸುಮ್ಮನೆ ವಿಚಾರಣೆ ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಸ್ಟೇ ಆರ್ಡರ್ ಕೊಡ್ದಿರ ಇಲ್ಲ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇವೆ. ಆದ್ದರಿಂದ ನಾವುಗಳು ಯಾವ ಕಾರಣಕ್ಕೂ ಕೂಡ SIR ಜಾರಿಯಾಗಕ್ಕೆ ಕರ್ನಾಟಕದಲ್ಲಿ ಬಿಡದಿದ್ದರೆ ಮಾತ್ರ ಈ ರಾಜ್ಯದ ದಮನಿತ ಜನರ ಹಕ್ಕುಗಳು ರಕ್ಷಣೆ ಆಗ್ತವೆ. ಅದಕ್ಕೆ ಮೊದಲು ಮಾಡಬೇಕಾಗಿರೋದು ಕರ್ನಾಟಕದ ರಾಜ್ಯ ಸರ್ಕಾರ ತರಾತುರಿನಲ್ಲಿ ನಾವೇನು ಮಾಡಬೇಕಾಗಿಲ್ಲ, ಇಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಎಲ್ಲಿಯ ತನಕ ಅದರ ಸಾಂವಿಧಾನಿಕತೆ ತೀರ್ಮಾನ ಆಗುವುದಿಲ್ಲವೋ ಅಲ್ಲಿಯ ತನಕ ಕರ್ನಾಟಕ ರಾಜ್ಯದಲ್ಲಿ SIR ಮಾಡುವುದಿಲ್ಲ ಅನ್ನುವಂಥ ಒಂದು ರೆಸಲ್ಯೂಷನ್ ಮಾಡಬೇಕು, ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಬೇಕು. ಯಾಕೆ 2 ವರ್ಷ ಇರಬೇಕಾದ್ರೆ ನೀವು ತೀರ್ಮಾನ ಮಾಡಿ ಆಮೇಲೆ ನೋಡೋಣ, ತೀರ್ಮಾನ ಮಾಡ್ಕೊಂಡು ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಪಟ್ಟು ಹಿಡಿದು ಕೇಳಬೇಕು. ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಲ್ಲ. ಆದರೆ ಆ ಸಂದರ್ಭದಲ್ಲಿ ಯಾವ ರೀತಿ NRCನಲ್ಲಿ ಒಂದು ದೊಡ್ಡ ಹೋರಾಟ ಆಯಿತು, ಆ ಬಗೆಯ ದೊಡ್ಡ ಹೋರಾಟವನ್ನು ಕಟ್ಟಬೇಕು. ಆ ಹೋರಾಟ ಕಟ್ಟೋದು ಅಷ್ಟು ಸುಲಭ ಇಲ್ಲ. NRCನಲ್ಲಿ ಯಾವ ರೀತಿ ದೊಡ್ಡ ಪ್ರತಿಕ್ರಿಯೆ ಬಂತು, ಅದಕ್ಕೊಂದು ಕಾರಣ ಇತ್ತು. NRCನಲ್ಲಿ ಯಾರ್ಯಾರು ಹೊರಗುಳಿತಾರೆ, ಮುಸ್ಲಿಮರನ್ನು ಬಿಟ್ಟು ಮಿಗ್ದವ್ರನ್ನೆಲ್ಲ CAA ಮೂಲಕ ವಾಪಸ್ ತರ್ತೀವಿ ಅಂತೇಳಿ ಮುಸ್ಲಿಮರಿಗೆ ನೇರವಾದಂಥ ತಾರತಮ್ಯ ಆಗುವಂಥದ್ದು ಎದ್ದು ಕಾಣ್ತಿತ್ತು. ನೇರವಾಗಿ ನಾಗರಿಕತ್ವದ ಪ್ರಶ್ನೆ ಆಗಿದ್ದರಿಂದ ನೇರವಾಗಿ ಅದರ ದಾಳಿಗಳು ಗೊತ್ತಾಯಿತು. ಅದು ಬರೀ ಮುಸ್ಲಿಮರಲ್ಲ, ಆಮೇಲೆ ದಲಿತರು, ಉಳಿದವರು, ದಾಖಲೆಗಳಿಲ್ದವ್ರು ಹೋಗ್ತಾರೆ ಅಂತ ಗೊತ್ತಾದಾಗ ದೊಡ್ಡ ಬೃಹತ್ ಚಳುವಳಿ ಆಯಿತು, ಕೋವಿಡ್ ಬಂತು. ಆದರೆ ಇದು SIR ಅನ್ನೋ ಮುಸುಕಿನಲ್ಲಿದೆ. ಕೇವಲ ನಮ್ಮ ಮತ ತಾನೆ, ಓಟ್ ಹಾಕದೇ ಇರೋಕ್ಕಾಗ್ತಾನೆ, ಓಟ್ ಹೋದ್ರೂ ಹೋಯ್ತು ಬಿಡು, ನಾಗರಿಕತ್ವವೇ ಹೋಗುತ್ತೆ. ನಾಗರಿಕತ್ವ ಹೋಗುತ್ತೆ ಅಂದರೆ ನಾವು ಈ ದೇಶದಲ್ಲಿ ಬದುಕುವ ಹಕ್ಕೆ ಹೋಗುತ್ತೆ, 2ನೇ ದರ್ಜೆ ನಾಗರಿಕರಾಗಿರ್ಬೇಕಾಗತ್ತೆ, ಸರ್ಕಾರದಿಂದ ಯಾವ ಸೌಲಭ್ಯಗಳು ಸಿಗೋದಿಲ್ಲ, ಬದುಕುವ ಹಕ್ಕು ಸಿಗುವುದಿಲ್ಲ. ಇವು ನಾಗರಿಕತ್ವಕ್ಕೆ ನೇರವಾಗಿ NRCಗೆ ಸಂಬಂಧಪಟ್ಟಿರೋ ವಿಷಯ ಇದು ಅನ್ನುವಂಥದ್ದು ಹೆಚ್ಚು ಜನಕ್ಕೆ ಆ ಒಂದು SIRನ ಮುಸುಕು ತೆಗೆದು ಇದು NRC ಅನ್ನೋದು ಇನ್ನೂ ಅರಿವಿಗೆ ಬಂದಿಲ್ಲ. ಅಷ್ಟು ಮಾತ್ರ ಅಲ್ದಿರ ಬಹುಪಾಲು ಮಧ್ಯಮ ವರ್ಗದ ಜನರಲ್ಲಿ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆ ಕೊಟ್ಬಿಟ್ಟು ಬಚಾವ್ ಆಗ್ಬೋದು ಅಂತ ಸಹಜವಾದಂಥ ಒಂದು ನಿರೀಕ್ಷೆಗಳಿದ್ದಾವೆ. ಅವರು ಅಷ್ಟು ಜನ ಬಚಾವು ಕೂಡ ಆಗ್ಬೋದು ಮಧ್ಯಮ ವರ್ಗದ ಜನ. ಆದರೆ ವಿಷಯ ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ ಇದ್ದವರು ಖಂಡಿತ ಡಾಕ್ಯುಮೆಂಟ್ ಕೊಟ್ಟು ಬಚಾವಾಗ್ಬೋದು. ಆದರೆ ಈ ದಾಳಿ ಇಲ್ಲಿ ನಿಲ್ಲದಿಲ್ಲ. ಇದು ಈ ದೇಶದ ದಮನಿತ ಸಮುದಾಯದ ಮೇಲೆ ನಡೆಯುತ್ತಿರೋ ಹಲವಾರು ದಾಳಿಗಳ ಒಂದು ಪ್ರಧಾನವಾದಂಥ ಅಸ್ತ್ರ. ಇನ್ನೊಂದು ದಾಳಿ ಬರುತ್ತೆ, ಅದರಲ್ಲಿ ನಾವು ಬಚಾವಾಗದೆ ಹೋಗ್ಬೋದು. ಡಾಕ್ಯುಮೆಂಟ್ ಇದ್ದವ್ರು ಬಚಾವಾಗ್ಬೋದು, ಡಾಕ್ಯುಮೆಂಟ್ ಇಲ್ದಿರೋರು ಬಚಾವಾಗಲ್ಲ. ಡಾಕ್ಯುಮೆಂಟ್ ಇರೋರು ಡಾಕ್ಯುಮೆಂಟ್ ಇಲ್ದಿರೋರ್ಗಾಗಿ ನಾವು ಏನು ಮಾಡ್ತೀವಿ ಎನ್ನುವುದು ಕೇವಲ ನೈತಿಕ ಪ್ರಶ್ನೆ ಅಲ್ಲ. ಯಾರೋ ಯಹೂದಿಗಳನ್ನ ಕೊಂದಾಗ್ತಿದ್ದಾನೆ ಹಿಟ್ಲರು, ನಮಗೇನಂತೆ ಅಂತ ಅಂದ್ಬಿಟ್ಟು ಅಲ್ಲಿ ಇಡೀ ಜರ್ಮನ್ರು ಸುಮ್ಮನಿದ್ದಕ್ಕೇನೆ ಅಲ್ಲಿ ಹಿಟ್ಲರ್ ಹುಟ್ಟದ, ಅಲ್ಲಿ ಫ್ಯಾಷಿಸಮ್ ಬಂತು. ಈಗ ದಮನಿತ ಜನರಲ್ಲೇ ಈ ಥರ ಒಡಕ ಬಂದಿದೆ. ನಾನು ಡಾಕ್ಯುಮೆಂಟ್ ಕೊಟ್ಟು ನಾನು ಬಚಾವಾಗ್ಬಿಡ್ಬೋದು, ಉಳಿದವ್ರ ಕತೆ ನನಗೇನು ಅಂತಂದಾಗ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ದಮನಿತರಲ್ಲಿ 15 ಕೋಟಿ ಜನ ಬೀದಿಗೆ ಬೀಳ್ತಾರೆ, ನೆಕ್ಸ್ಟ್ ಹಂತದಲ್ಲಿ ಉಳಿದವ್ರ ಪ್ರಶ್ನೆ ಬರುತ್ತೆ. ಹೀಗಾಗಿ ಈಗಲೇ ಒಂದು ಬೃಹತ್ತಾದಂಥ ಜನಚಳುವಳಿಯನ್ನು ಕಟ್ಟಬೇಕು. ಎಲ್ಲಿಯ ತನಕ ಸುಪ್ರೀಂ ಕೋರ್ಟಲ್ಲಿ ಇದರ ಬಗ್ಗೆ ಅಂತಿಮ ತೀರ್ಮಾನ ಬರೋಲ್ಲ, ಅಲ್ಲಿಯ ತನಕ ಕರ್ನಾಟಕದಲ್ಲಿ ಬಿಲ್ಕುಲ್ SIR ಮಾಡಬಾರ್ದು ಅನ್ನೋ ಬೃಹತ್ತಾದಂಥ ಚಳುವಳಿ ಕಟ್ಟಬೇಕು. ಆ ಚಳುವಳಿ ಕಟ್ಟುವುದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಸ್ತೃತವಾದಂಥ ಅರಿವಿನ ಅಭಿಯಾನ, ಹೋರಾಟಗಳನ್ನು ಕೊಡಬೇಕು. ಒಳಗೊಳ್ಳುವ SIR ಮಾಡಿ ಅಂತಲ್ಲ, SIRನ ಕೈಬಿಡಿ ಅಂತೇಳಿ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ನಡೀತಿರುವಂತಹ ಮ್ಯಾಪಿಂಗ್ನಲ್ಲೇ ನಿಮಗೆ ಗೊತ್ತಿದೆ, ನಾನಾಗಲೇ ಹೇಳಿದಾಗೆ 5% ವೆರಿಫಿಕೇಷನ್ ಆಗಿಲ್ಲ, ಹಲವಾರು ಬಗೆಯ ಹೊಸ ಕಾನೂನುಗಳು ಬಂದಿದ್ದಾವೆ. ವಿಷಯ ಸ್ಪಷ್ಟ, SIR ರದ್ದಾಗಲಿಲ್ಲ ಅಂದರೆ ಅದು ನಮ್ಮ ನಾಗರಿಕತ್ವವನ್ನು ರದ್ದು ಮಾಡುತ್ತೆ, ನಮ್ಮನ್ನೇ ರದ್ದು ಮಾಡುತ್ತೆ. ಹೀಗಾಗಿ ಎದ್ದೇಳೋಣ, ಹೋರಾಡೋಣ, ಪ್ರಜಾತಂತ್ರವನ್ನು ಉಳಿಸಿಕೊಳ್ಳೋಣ. ನಮಸ್ಕಾರ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.